ಹೊಸ ಬಿಸ್ನೆಸ್ ಮಾಡೋರಿಗೆ ಅಪ್ ಟು 5 ಕೋಟಿ ಫಂಡಿಂಗ್ ಮಾಡ್ಬೋದು ನಾವು. ಮತ್ತು ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಲೋನ್ ಕೊಡ್ಬೋದು. ಆಲ್ರೆಡಿ ಇವಾಗ ಜಾಬ್ ಮಾಡ್ತಾ ಇದ್ದಾರೆ ಬಟ್ ಬಿಸ್ನೆಸ್ ಮಾಡೋದ್ರಿಂದ ಪ್ಲ್ಯಾನ್ ಇರುತ್ತೆ ಅಂತಲೂ ಕೊಡ್ತೀವಿ. ನಮ್ಮ ಕಡೆ ಸ್ಯಾಂಕ್ಷನೇ ಬರುತ್ತೆ. ಸೊ 5-6 ಬ್ಯಾಂಕಿನ ಸ್ಯಾಂಕ್ಷನ್ ಬರುತ್ತೆ. ಅವ್ರು ಯಾವ ಬ್ಯಾಂಕ್ ಬೇಕಾದಂತ ತೊಗೋಬೋದು. ಅವರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಸೂಟೇಬಲ್ ಸ್ಕೀಮನ್ನು ಕೊಡ್ತೀವಿ. ಕೆಲವೊಂದು ಸಲ ನಮ್ಮ ಕಡೆ ಬರ್ತಾರೆ, ಸರ್ ನಮ್ಮ PMGP ಬೇಕಂತ ಬಂದಿರ್ತಾರೆ, ನಾವು ಅವ್ರಿಗೆ ಇನ್ನೊಂದು ಸ್ಕೀಮ್ ಕೊಟ್ಟಿರ್ತೀವಿ. ಕೆಲವೊಂದು ಸಲ ಮುದ್ರಾ ಬೇಕಂತ ಬಂದಿರ್ತಾರೆ, ನಾವು ಅವ್ರಿಗೆ ಇನ್ನೊಂದು ಸ್ಕೀಮ್ ಕೊಟ್ಟಿರ್ತೀವಿ. ಅವರಿಗೆ ಸೂಟೇಬಲ್ ಸ್ಕೀಮ್ ಕೊಡೋದು ನಮ್ಮ ಮೇನ್ ಕೆಲಸ. 50,000 ರೂಪಾಯಿನ ಹಿಡ್ಕೊಂಡು ಓಕೆ ಅಪ್ ಟು 100 ಕೋಟಿವರೆಗೆ ನಾವು ಲೋನ್ ಫಂಡಿಂಗ್ ಮಾಡ್ಬೋದು. ಎಕ್ಸಾಂಪಲ್ ರೈತರಾಗಿರ್ಬೋದು, ಸೊ ರೈತ ಒಳಗಡೆ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಆಗಿರ್ಬೋದು. ಮತ್ತು ಹೌಸ್ ವೈಫ್ಸ್ ಮನೇಲಿದ್ದಾರೆ, ಸೊ ಅವ್ರ ಕಡೆ ನಾಲೆಜ್ ಇದೆ, ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಹೊಸ ಬಿಸ್ನೆಸ್ ಮಾಡಬೇಕು, ಅಪಾರ್ಚುನಿಟಿ ಇಲ್ಲ, ಬಂಡವಾಳ ಇಲ್ಲ. ಸೊ ಇಲ್ಲಿ ಸರ್ಕಾರದ ಸಪೋರ್ಟ್ ಮಾಡ್ತಾ ಇದ್ದೇವೆ. ಗೋಡೌನ್ ಆಗಿರ್ಬೋದು, ವೇರ್ ಹೌಸ್ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು. ಸೊ ಇಂಥ ಈ ಇನ್ಫ್ರಾಸ್ಟ್ರಕ್ಚರ್ಗೆ ಈ ನಮ್ಮ ಕರ್ನಾಟಕ ಒಳಗೆ 50% ಸಬ್ಸಿಡಿ ಇದೆ. ಕೆಲವು 30 ಲಕ್ಷ ಲಿಮಿಟ್ ಇದೆ. ಬಟ್ ಅವ್ರಿಗೆ ಮಾಡಬೇಕಾಗಿದೆ 2 ಕೋಟಿ ಬೇಕು. ಅವಾಗ ಏನಾಗುತ್ತೆ, ಈ 2 ಕೋಟಿವರೆಗೆ ಇವನಿಗೆ 30 ಲಕ್ಷಕ್ಕೆ 50%, 15 ಲಕ್ಷ ಸಬ್ಸಿಡಿನೂ ಬರುತ್ತೆ. ಮತ್ತು ಉಳಿದ ಅಮೌಂಟು ಅಗ್ರಿ ಇನ್ಫ್ರಾ ಫಂಡ್ ಒಳಗಡೆ 3% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಪಡಿಬೋದು. ಈ ಕೆಲವರು ಸರ್ಕಾರ ಸಪೋರ್ಟ್ ಕೊಡ್ತಾ ಇದ್ದಾರೆ, ಬಟ್ ಜನರಿಗೆ ಗೊತ್ತಿಲ್ಲ. ಸೊ ಅವರಿಗೆ ಎಜುಕೇಷನ್ ಲೋನ್ ಕೊಡ್ಬೋದು ಅಪ್ ಟು 7.5 ಲ್ಯಾಕ್ಸ್ವರೆಗೆ ವಿತೌಟ್ ಸೆಕ್ಯೂರಿಟಿ ಕೊಡ್ಬೋದು. ಸಪೋಸ್ ಅವ್ರ ಕೋರ್ಸ್ 4 ವರ್ಷ ಇದ್ದರೆ 5 ವರ್ಷವರೆಗೆ EMI ಕಟ್ಟಂಗಿಲ್ಲ. ಸಪೋಸ್ ಅವ್ರ ಕೋರ್ಸ್ 7 ವರ್ಷ ಇದ್ದರೆ 8 ವರ್ಷವರೆಗೆ EMI ಕಟ್ಟಂಗಿಲ್ಲ. ಸೊ ಕೋರ್ಸ್ ಮುಗಿದು 1 ವರ್ಷವರೆಗೆ ಗ್ರೇಸ್ ಪೀರಿಯಡ್ ಇರುತ್ತೆ. ನಂತರ ಅವ್ರು EMI ಕಟ್ಟಬೇಕಾಗತ್ತೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಲೋನ್ ಡಾಕ್ಟರ್ ಫಿನ್ಟೆಕ್ ಕಂಪನಿಯ ಪ್ರಕಾಶ್ ರಾಥೋಡ್ ಸರ್ ಇದ್ದಾರೆ. ಇವರು ಕಳೆದ 3 ವರ್ಷದಿಂದ 5,000 ಕೋಟಿ ಲೋನ್ಗಳನ್ನ ಮಾಡಿಸ್ಕೊಟ್ಟಿದ್ದಾರೆ. ಜೊತೆಗೆ 18,000 ಫಲಾನುಭವಿಗಳಿಗೆ ಇವರು ಲೋನ್ಗಳನ್ನ ಸ್ಯಾಂಕ್ಷನ್ನ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಟೆಕ್ನಾಲಜಿ ಆಧಾರಿತ. ಹಾಗೆಯೇ ನೀವೇನಾದರೂ ಸಬ್ಸಿಡಿ ಮುಖಾಂತರ ಲೋನ್ನ ಪಡ್ಕೊಳ್ಬೇಕು, ಸ್ಕೀಮ್ಸ್ ಮುಖಾಂತರ ಲೋನ್ನ ಪಡ್ಕೊಂಡು ಯೂಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಇವರ ಕಂಪ್ನಿ ನಿಮಗೆ ಖಂಡಿತವಾಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಲವಾರು ಜನಗಳಿಗೆ ಇವರು ನಮ್ಮ ಚಾನಲ್ ಮುಖಾಂತರ ಹಾಗೂ ಹಲವಾರು ಚಾನಲ್ಗಳ ಮುಖಾಂತರ ಲೋನ್ನ ಕೂಡ ಮಾಡಿಸಿಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಇವರಿದ್ದಾರೆ. ಇವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲಾಗಿ ಲೋನ್ ಡಾಕ್ಟರ್ ಅಂದರೆ ಏನು? ಲೋನ್ ಡಾಕ್ಟರ್ ನೋಡಿ, ಈಗ ನಮ್ಮ ಸರ್ಕಾರದಿಂದ ಬಹಳಷ್ಟು ಸ್ಕೀಮ್ಗಳು ಇದ್ದಾವೆ. ಓಕೆ, ಸರ್ಕಾರ ಸ್ಕೀಮ್ಗಳು, ಸರ್ಕಾರಿ ಸಬ್ಸಿಡಿ ಲೋನ್ ಸ್ಕೀಮ್ಗಳು, ಇದನ್ನು ಕೊಡೋದಕ್ಕೆ ಒಂದು ಪ್ರೊಫೆಷ್ನಲ್ ಆಗಿ ಯಾರೂ ಇಲ್ಲ. ಓಕೆ, ಸೊ ನೀವು ಒಂದು ಪರ್ಸನಲ್ ಲೋನ್ ಬೇಕಂದರೆ ನಿಮ್ಮ ಮೊಬೈಲಲ್ಲಿ ಒಂದು 100 ಆ್ಯಪ್ ಸಿಗುತ್ತೆ. ಬಿಸ್ನೆಸ್ ಲೋನ್ ಕೊಡೋಕ್ಕೆ ನಿಮ್ಗೆ ತುಂಬ ಜನ ಇದ್ದಾರೆ. ಹೋಮ್ ಲೋನ್ ಜನ ಮಾಡೋಕ್ಕೆ ನಿಮ್ಮ ಮನೆ ಸುತ್ತಮುತ್ತ ಭಾಳ ಜನ ಇದ್ದಾರೆ. ಬಟ್ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮನ್ನು ಪ್ರಮೋಟ್ ಮಾಡೋಕ್ಕೆ ಅದೊಂದು ಪ್ರೊಫೆಷ್ನಲ್ ಆಗಿ ಹೇಳೋರು ಮಾರ್ಕೆಟಲ್ಲಿ 99% ಜನ ಬರೀ ಏಜೆಂಟ್ ಆ್ಯಂಡ್ ಬ್ರೋಕರ್ಸ್ ಇದ್ದಾರೆ. ಓಕೆ, ಈ ಬೇರೆ ಸ್ಕೀಮ್ಗಳಿಗೆ ಒಂದು ಏಜೆಂಟ್ ಮಾಡಿಸ್ಕೊಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ಸರ್ಕಾರ ಸಬ್ಸಿಡಿ ಸ್ಕೀಮಿಗೆ ಯಾವುದೇ ಏಜೆಂಟ್ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಇಲ್ಲಿ ಈ ಸ್ಕೀಮನ್ನು ಪಡಿಬೇಕಾದ್ರೆ ಟೆಕ್ನಿಕಲಿ ಅವನ್ನೆಲ್ಲ ಪ್ರಾಬ್ಲಮ್ಗಳು, ಎಲ್ಲ ಪ್ಯಾರಾಮೀಟರ್ಗಳು ಮ್ಯಾಚ್ ಮಾಡಿದಾಗ ಕೆಲಸ ಆಗುತ್ತೆ. ಸೊ ಇಲ್ಲಿ ನಾವು ಮ್ಯಾಚ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಒಂದು 80% ನಾವು ಮ್ಯಾಚ್ ಮಾಡ್ತೀವಿ, 20% ಫಲಾನುಭವಿ ಬ್ಯಾಂಕಲ್ಲಿ ಹೋಗಿ ಮಾತಾಡಿದಾಗ ಕೆಲಸ ಆಗುತ್ತೆ. ಓಕೆ, ಈಗ ಎಷ್ಟು ವರ್ಷದಿಂದ ನೀವು ಮಾರ್ಕೆಟಲ್ಲಿ ಇದೆ? ಸೊ ಲಾಸ್ಟ್ ಇವಾಗ 3 years 4 months ಆಯಿತು. ಸೊ ಅಲ್ಲಿಂದ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೆ ನೋಡಿ ನಾವೊಂದು ಹೇಳ್ತೀನಿ, ಇಲ್ಲ ಮಾಡಿಸ್ಕೊಡಂಗಿಲ್ಲ, ಅದು ಆಗೋದಕ್ಕೆ ಸಪೋರ್ಟ್ ಮಾಡ್ತೀವಿ. ಓಕೆ, ಇಲ್ಲಿವರೆಗೆ ನಾವು ಒಂದು 5,000 ಕೋಟಿ ಆಗೋದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. 18,000 ಜನರಿಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಸೊ ಅವರೆಲ್ಲ ಇವಾಗ ನಮಗೆ ಬೈ ರೆಫರೆನ್ಸ್ ಮುಖಾಂತರ ಬರ್ತಾ ಇದೆ. ಸೊ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಸೊ ಭಾರತ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇಲ್ಲಿ ನಾವು ಮಾಡ್ತೀವಿ. ಮತ್ತು ಆಲ್ರೆಡಿ ಇವಾಗ ನಾವು ಹಿಂದಿ ಚಾನಲ್ ಮುಖಾಂತರ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಇವಾಗ ಅಸ್ಸಾಮಿಂದ, ವೆಸ್ಟ್ ಬೆಂಗಾಲಿಂದ, ಡೆಲ್ಲಿಯಿಂದ, ಹರಿಯಾಣ, ಜಮ್ಮು ಕಾಶ್ಮೀರ, ಕೇರಳ ಎಲ್ಲ ಕಡೆಯಿಂದ ಜನ ಬಂದು ನಮ್ಮ ಕಡೆ ಮಾಡಿಸ್ಕೊತಾರೆ. ಓಕೆ, ಈಗ ಲೋನ್ ತಗೋಬೇಕು ಅಂತ ಜನಗಳು ಅಂದ್ಕೊಂತಿದ್ರೆ ಅವ್ರಿಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಸರ್? ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಲಿ ಸರ್ಕಾರಿ ಸಬ್ಸಿಡಿ ಸ್ಕೀಮ್ ತೊಗೋಬೇಕಾದ್ರೆ ಫಸ್ಟ್ ಸಮಸ್ಯೆ ಬರೋದು ಆ ಸ್ಕೀಮ್ ಬಗ್ಗೆ ಏನು ಮಾಹಿತಿ ಗೊತ್ತೇ ಇರೋಂಗಿಲ್ಲ. ಹೌದು, 1ನೇ ಪಾಯಿಂಟು. 2ನೇ ಪಾಯಿಂಟು, ಆ ಬ್ಯಾಂಕಿನ ಕಾಂಪ್ಲೆಕ್ಸ್ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇದೆಯಲ್ಲ, ಸೊ ಅದು ಜನರಿಗೆ ಗೊತ್ತಿರೋಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಕಣ್ಣು ಮುಚ್ಕೊಂಡ್ಬಿಟ್ಟು ಅರ್ಜಿ ಹಾಕ್ಬಿಡ್ತಾರೆ. ಬಟ್ ಅದ್ರಲ್ಲಿ 99% ರಿಜೆಕ್ಟೇ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ನಾಮ್ಸ್ ಬೇಕೇ ಬೇಕು, ಬ್ಯಾಂಕಿಗೆ ಬ್ಯಾಂಕ್ ನಾಮ್ಸ್ ಬೇಕೇ ಬೇಕು. ಸೊ ಆ ನಾಮ್ಸ್ ಮ್ಯಾಚ್ ಆಗಿಲ್ಲಪ್ಪ ಅಂದರೆ ರಿಜೆಕ್ಟ್ ಆಗುತ್ತೆ. ಓಕೆ, ಹಾಗಾದ್ರೆ ಈಗ ಲೋನ್ ಡಾಕ್ಟರ್ ಕಂಪ್ನಿ ನಿಮ್ಮ ಕಸ್ಟಮರ್ಸ್ಗಳಿಗೆ ಅದನ್ನ ಮ್ಯಾಚ್ ಮಾಡಿಕೊಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಲಾನುಭವಿ ಬಂದಾಗ ಅವ್ರ ಅಪ್ಲಿಕೇಶನ್ ನಮ್ಮ ಹಾಕೋಕ್ಕಿಂತ ಮುಂಚೆ ನಾವು ಅವ್ರನ್ನ ರಿವ್ಯೂ ಮಾಡ್ತೀವಿ. ಸೊ ಅವ್ರು ಯಾರು, ಅವ್ರ ಕ್ಯಾಶ್ ಕ್ಯಾಟಗರಿ ಏನು, ಅವರು ಡೌನ್ ಪೇಮೆಂಟ್ ಎಷ್ಟು ಮಾಡೋ ಕೆಪಾಸಿಟಿ ಅವ್ರ ಕಡೆ ಇದೆ, ಯಾವ ಬಿಸ್ನೆಸ್ ಮಾಡ್ಬೇಕಂತಾರೆ, ಆ ಬಿಸ್ನೆಸ್ ವೈಬಲ್ ಇದೆಯೋ ಅಥವಾ ಇಲ್ಲ, ಎಲ್ಲ ಪ್ರಿಲಿಮಿನರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಅವರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಸೂಟೇಬಲ್ ಸ್ಕೀಮನ್ನು ಕೊಡ್ತೀವಿ. ಕೆಲವೊಂದು ಸಲ ನಮ್ಮ ಕಡೆ ಬರ್ತಾರೆ, ಸರ್ ನಮ್ಮ PMGP ಬೇಕಂತ ಬಂದಿರ್ತಾರೆ, ನಾವು ಅವ್ರಿಗೆ ಇನ್ನೊಂದು ಸ್ಕೀಮ್ ಕೊಟ್ಟಿರ್ತೀವಿ. ಕೆಲವೊಂದು ಸಲ ಮುದ್ರಾ ಬೇಕಂತ ಬಂದಿರ್ತಾರೆ, ನಾವು ಅವ್ರಿಗೆ ಇನ್ನೊಂದು ಸ್ಕೀಮ್ ಕೊಟ್ಟಿರ್ತೀವಿ. ಅವರಿಗೆ ಸೂಟೇಬಲ್ ಸ್ಕೀಮ್ ಕೊಡೋದು ನಮ್ಮ ಮೇನ್ ಕೆಲಸ. ಸೊ ಪ್ರಿಲಿಮಿನರಿ ಟೆಸ್ಟ್ ಮಾಡಿದಾಗ ಮತ್ತು ಅದು ಬ್ಯಾಂಕಿಗೆ ಮತ್ತು ಸರ್ಕಾರ ಬೇಕಾದ ಪ್ರತಿಯೊಂದು ದಾಖಲೆಗಳೆಲ್ಲ ಮಾಡಿದಾಗ ಅದು ಕೆಲಸ ಆಗುತ್ತೆ. ಓಕೆ, ನೀವು ಯಾವೆಲ್ಲ ಸ್ಕೀಮ್ಸ್ಗಳನ್ನ ಮಾಡಿಸ್ಕೊಡ್ತೀರಾ?
ಸರ್ ಈ ವರ್ಡ್ನ ಮಾಡಿಸ್ಕೊಡಂಗಿಲ್ಲ, ಅದು ಆಗೋದಕ್ಕೆ ಸಪೋರ್ಟ್ ಮಾಡ್ತೀವಿ. ಓಕೆ, ಇದ್ರಲ್ಲಿ ನೋಡಿ ಮುದ್ರಾ ಲೋನ್ ಇದೆ, PMHB ಇದೆ, ಮತ್ತು ಅಗ್ರಿ ಇನ್ಫ್ರಾ ಫಂಡ್ ಅಂತಿದೆ. ಇವಾಗ ಅಗ್ರಿ ಇನ್ಫ್ರಾ ಫಂಡ್ ತುಂಬ ಓಡ್ತಾ ಇದೆ. ಮತ್ತು ಫುಡ್ ರಿಲೇಟೆಡ್ PMFM ಇದೆ. ಸೊ ಇಲ್ಲಿ 2-3 ಸ್ಕೀಮ್ ನಾವು ಕ್ಲಬ್ ಕೂಡ ಮಾಡ್ಬೋದು. ಸೊ ಜನರಿಗೆ ಲೋನ್ ಹೆಚ್ಚಿಗೆ ಬೇಕಂದರೆ ನಾವು ಕ್ಲಬ್ ಕೂಡ ಮಾಡ್ಬೋದು. ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಸರ್, ಈಗ ನಿಮ್ಮ ಕಂಪ್ನಿ ಯಾರಿಗೆಲ್ಲ ಹೆಚ್ಚು ಸಹಾಯನ ಮಾಡುತ್ತೆ ಸರ್? ಇಲ್ಲಿ ನೋಡಿ, ನಾವು ಯಾರಿಗಂತ ಪರ್ಟಿಕ್ಯುಲರ್ಲಿ ಇಲ್ಲ. ಸೊ ಪ್ರತಿಯೊಂದು ವರ್ಗ ಜನರಿಗೆ, ಎಕ್ಸಾಂಪಲ್ ರೈತರಾಗಿರ್ಬೋದು. ಸೊ ರೈತರ ಒಳಗಡೆ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಆಗಿರ್ಬೋದು, ಕತ್ತೆ ಸಾಗಾಣಿಕೆ ಆಗಿರ್ಬೋದು. ಸೊ ರೈತರಿಗೆ ಕೊಡ್ಬೋದು. ಬಟ್ ರೈತರದ ಬಿಸ್ನೆಸ್ ಅಲೈಡ್ ಆ್ಯಕ್ಟಿವಿಟಿ ಮಾತ್ರ, ಓಕೆ, ಕೃಷಿ ಮಾಡೋಕ್ಕಲ್ಲ. ಸೊ ಅದನ್ನು ಕೊಡ್ಬೋದು. ನೆಕ್ಸ್ಟು ಮಹಿಳಾ ಉದ್ಯಮಿ. ಸೊ ಮಹಿಳೆಯರು ಇರೋರು ಮತ್ತು ಹೊಸ ಬಿಸ್ನೆಸ್ ಚಾಲೂ ಮಾಡೋರು, ಸೊ ಅವರನ್ನು ಕೊಡ್ಬೋದು. ಅದರ ಜೊತೆಗೆ MSME ಮಾಡೋರು. ಸೊ MSME ಹೊಸ ಮಾಡೋರು ಬರುತ್ತೆ, ಮತ್ತು ಎಕ್ಸಿಸ್ಟಿಂಗ್ ಮಾಡೋರು ಕೂಡ ಕೊಡ್ಬೋದು. ಮತ್ತು ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಲೋನ್ ಕೊಡ್ಬೋದು. ಆಲ್ರೆಡಿ ಇವಾಗ ಜಾಬ್ ಮಾಡ್ತಾ ಇದ್ದಾರೆ ಬಟ್ ಬಿಸ್ನೆಸ್ ಮಾಡಬೇಕಂತ ಪ್ಲ್ಯಾನ್ ಇರುತ್ತೆ, ಅಂಥವ್ರನ್ನ ಕೊಡ್ತೀವಿ. ಮತ್ತು ಹೌಸ್ ವೈಫ್ಸ್ ಮನೇಲಿ ಇದ್ದಾರೆ, ಸೊ ಅವ್ರ ಕಡೆ ನಾಲೆಜ್ ಇದೆ, ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಹೊಸ ಬಿಸ್ನೆಸ್ ಮಾಡಬೇಕು, ಅಪಾರ್ಚುನಿಟಿ ಇಲ್ಲ, ಬಂಡವಾಳ ಇಲ್ಲ. ಸೊ ಇಲ್ಲಿ ಸರ್ಕಾರದ ಸಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ಹೌಸ್ ವೈಫಿಗೆ ಕೊಡ್ಬೋದು. ಸೊ ಎಂಟೈರ್ ಮಾರ್ಕೆಟ್ ಪ್ರತಿಯೊಬ್ಬರು ಇದನ್ನು ಪಡಿಬೋದು. ಓಕೆ, ಕೃಷಿ ಉದ್ಯಮಿಗಳು ಇರ್ತಾರೆ ಸರ್, ಕೃಷಿ ಉದ್ಯಮಿಗಳಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ನೀವು? ಸರ್, ಕೃಷಿ ಉದ್ಯಮಿ ಅದಲ್ಲ, ಅವ್ರು ಏನು ಕೃಷಿ ಬಿಸ್ನೆಸ್ ಮಾಡ್ಬೇಕಂತಾರೆ ಅದನ್ನು ಕೊಡ್ಬೋದು. ಓಕೆ, ಈಗ ಮಹಿಳೆಯರಿಗೂ ಕೂಡ ಸಹಾಯನ ಮಾಡ್ಬೋದಲ್ವಾ? ಹೌದು, ಮಹಿಳೆಯರು ನೋಡಿ, ನಾನಲ್ಲ 50,000 ರೂಪಾಯಿಂದ ಹಿಡ್ಕೊಂಡು ಓಕೆ ಅಪ್ ಟು 100 ಕೋಟಿವರೆಗೆ ನಾವು ಲೋನ್ ಫಂಡಿಂಗ್ ಮಾಡ್ಬೋದು. ಓಕೆ, MSME ಉದ್ಯಮಿಗಳಿಗೆ ಯಾವ ರೀತಿ ಸಹಾಯ ಮಾಡ್ಬೋದು? ಸೊ MSMEದಲ್ಲಿ ನಾವು 2 ಥರ ಹೇಳ್ಬೋದು ನಾವು. ಓಕೆ, ಒಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಯಾರಿದ್ದಾರೆ, ಮತ್ತು ನಮ್ಮ ಲಾಸ್ಟ್ ಟೈಮ್ ನಿಮ್ಮ ಚಾನಲ್ ಮುಖಾಂತರ ನನಗೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ತುಂಬ ಜನ ಬಂದಿದ್ದಾರೆ. ಬಟ್ ಕೆಲವು ಜನ ಅಂದರೆ ನಮ್ಮಲ್ಲಿ ಬಿಸ್ನೆಸ್ ಇಲ್ಲಕ್ಕೆ ಬಂದಿಲ್ಲ. ಬಟ್ ಈ ಬಿಸ್ನೆಸ್ ಇದು ಮತ್ತೆ ಮಾಡೋಕ್ಕೆ ಏನು ಕಾರಣಪ್ಪ ಅಂದರೆ ವಿ ಆರ್ ಜೆನ್ಯೂನ್ಲಿ. ಸೊ ಜೆನ್ಯೂನ್ಲಿ ಮಾರ್ಕೆಟ್ನಾಗ ಇದ್ದೀವಿ. ಸೊ MSMEದವರಿಗೆ ನಾವು ಸ್ಟಾರ್ಟಿಂಗ್ ಹಿಡ್ಕೊಂಡು ಅವರು 100 ಕೋಟಿ ಆಗೋವರೆಗೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಎಲ್ಲ ಸಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಒನ್ ಟೈಮ್ ಮಾಡೋಕ್ಕೆ ಕೂತಿಲ್ಲ ಒಂದ್ಸಲ. ಸೊ ನಿಮ್ಮ ಐಡಿಯಾ ಇದನ್ನು ಇಟ್ಕೊಂಡು ನಿಮ್ಮ ಇನ್ಕಮ್ ಆಗೋವರೆಗೆ ಪ್ರತಿಯೊಂದು ಸ್ಟೆಪ್ಪಿಗೆ ನಮ್ಮ ಹೆಲ್ಪ್ ಬೇಕೇ ಬೇಕು. ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಐಡಿಯಾ ವ್ಯಾಲಿಡೇಷನ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಸ್ಟಾರ್ಟಪ್ ಆಗಿರ್ಬೋದು, ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗಿರ್ಬೋದು, ಬಿಸ್ನೆಸ್ನ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದಾಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡಿದ ಮೇಲೆ ಮಾರ್ಕೆಟ್ ಇಲ್ಲ, ಸೊ ಆ ಮಾರ್ಕೆಟ್ ಕೂಡ ಸರ್ಕಾರಕ್ಕೆ ಕಲಿಸ್ತಾ ಇದೆ. ಸೊ ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಅಥವಾ ಮಾರಿದ್ದೀನಿ ಬಟ್ ಅಂಗಡಿ ಹಣ ಇಲ್ಲ, ಬರ್ತಾ ಇಲ್ಲ, ಸೊ ಅದು 90 ಡೇಸ್ ಪೀರಿಯಡ್ ಇರುತ್ತೆ. ಆ ಚೆಕ್ಕಿಂದಲೂ ಕೂಡ ಯಾವ ಥರ ಹಣ ತೆಗಿಬೇಕಂದ್ರೆ ಅದು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಸೊ MSMEದಲ್ಲಿ ಅಂದರೆ 2 ಥರ. ಒಂದು ಎಕ್ಸಿಸ್ಟಿಂಗ್ ಇರೋರಿಗೆ ಅಪ್ ಟು 10 ಕೋಟಿವರೆಗೆ ಲೋನ್ ಸಿಗುತ್ತೆ ಅಂಡರ್ CGTME ಸ್ಕೀಮ್ ಒಳಗಡೆ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರೋರಿಗೆ. ಸೊ ಅದನ್ನು ಸಪೋರ್ಟ್ ಮಾಡ್ಬೋದು. ಅವ್ರ ಪ್ಯಾರಾಮೀಟರ್ ಸಿಸ್ಟಮಲ್ಲಿ ಹಾಕಿದರೆ ನಮ್ಮ ಕಡೆ ಸ್ಯಾಂಕ್ಷನೇ ಬರುತ್ತೆ. ಸೊ 5-6 ಬ್ಯಾಂಕಿನ ಸ್ಯಾಂಕ್ಷನ್ ಬರುತ್ತೆ. ಅವ್ರು ಯಾವ ಬ್ಯಾಂಕ್ ಬೇಕು ಆ ಬ್ಯಾಂಕ್ ತೊಗೋಬೋದು. ಓಕೆ, ಇದು ಎಕ್ಸಿಸ್ಟಿಂಗ್ ಇರೋರಿಗೆ. ಹೊಸ ಬಿಸ್ನೆಸ್ ಮಾಡೋರಿಗೆ ಅಪ್ ಟು 5 ಕೋಟಿ ಫಂಡಿಂಗ್ ಮಾಡ್ಬೋದು ನಾವು. ಓಕೆ, 5 ಕೋಟಿವರೆಗೂ ಮಾಡ್ಬೋದು. 5 ಕೋಟಿವರೆಗೆ ಮಾಡ್ಬೋದು MSMEಗೆ. ಓಕೆ, ಇಲ್ಲ ಕೆಲವರು ಸ್ಟಾರ್ಟಪ್ ಕಂಪ್ನಿ ಮಾಡ್ತೀನಿ, ನಾನು ಸ್ಟಾರ್ಟಪ್ ಇಂಡಿಯಾ ಒಳಗೆ ರಿಜಿಸ್ಟ್ರೇಷನ್ ಮಾಡಿದ್ದೀನಪ್ಪ ಅಂತಂದರೆ ಅವ್ರಿಗೆ 20 ಕೋಟಿವರೆಗೆ ಕೊಡ್ಬೋದು. ಓಕೆ, ಮತ್ತು ಅದರಲ್ಲಿ ಇನ್ನೊಂದು ಕೆಲವರು ದೊಡ್ಡ ಫ್ಯಾಕ್ಟ್ರಿ ಥರ ಹಾಕ್ತೀವಿ ಅಂತಾರೆ. ಸೊ ಅವರು ಪ್ರೊಬೆಬಿಲಿಟಿ ಮಾಡೋದು ಫೀಸಿಬಲ್ ಚೆನ್ನಾಗಿರುತ್ತೆ, ಅವ್ರ ಕಡೆ ಮಾಡೋ ಕೆಪಾಸಿಟಿನೂ ಇರುತ್ತೆ. ಅರೌಂಡ್ 25% ಅವ್ರ ಕೈಯಿಂದ ಹಾಕೋ ಆಗಿದ್ದರೆ ಅಪ್ ಟು 100 ಕೋಟಿವರೆಗೆ ಕೊಡ್ಬೋದು. ಓಕೆ, ಸೊ ಅದು ಕೂಡ ಬರುತ್ತೆ. ಓಕೆ, ಈಗ ವಿದ್ಯಾರ್ಥಿಗಳಿಗೆ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾಡ್ಬೋದು ಸರ್? ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಇಲ್ಲಿವರೆಗೆ ನನ್ನ ಇದ್ರ ಪ್ರಕಾರ ಆಲ್ಮೋಸ್ಟ್ 90% ಜನರಿಗೆ ಗೊತ್ತೇ ಇಲ್ಲ ಸರ್ಕಾರ ಸಪೋರ್ಟ್ ಮಾಡ್ತಿದೆ ಅಂತ. ಸೊ ಯಾವಾಗ ನಾವು ಮುಂಚೆ MBA ಓದಬೇಕಾದ್ರೆ ನಮಗೆ ಯಾವ ಥರ ಫಂಡಿಂಗ್ ಸಪೋರ್ಟ್ ಇರಲಿಲ್ಲ. ಓಕೆ, ಬಟ್ ಈ ಕೆಲವರು ಸರ್ಕಾರ ಸಪೋರ್ಟ್ ಕೊಡ್ತಾ ಇದ್ದಾರೆ, ಬಟ್ ಜನರಿಗೆ ಗೊತ್ತಿಲ್ಲ. ಸೊ ಅವರಿಗೆ ಎಜುಕೇಷನ್ ಲೋನ್ ಕೊಡ್ಬೋದು ಅಪ್ ಟು 7.5 lakhsವರೆಗೆ ವಿತೌಟ್ ಸೆಕ್ಯೂರಿಟಿ ಕೊಡ್ಬೋದು. ಸಪೋಸ್ ಅವ್ರ ಕೋರ್ಸ್ 4 ವರ್ಷ ಇದ್ದರೆ 5 ವರ್ಷವರೆಗೆ EMI ಕಟ್ಟಂಗಿಲ್ಲ. ಸಪೋಸ್ ಅವ್ರ ಕೋರ್ಸ್ 7 ವರ್ಷ ಇದ್ದರೆ 8 ವರ್ಷವರೆಗೆ EMI ಕಟ್ಟಂಗಿಲ್ಲ. ಸೊ ಕೋರ್ಸ್ ಮುಗಿದು 1 ವರ್ಷವರೆಗೆ ಗ್ರೇಸ್ ಪೀರಿಯಡ್ ಇರುತ್ತೆ, ನಂತರ ಅವ್ರು EMI ಕಟ್ಟಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ತುಂಬ ಇಂಪಾರ್ಟೆಂಟು. ಈಗ ಲೋನ್ ಡಾಕ್ಟರ್ ಅನ್ನೋದು ಫೈನಾನ್ಸ್ ಕಂಪ್ನಿನ ಅಥವಾ ಟೆಕ್ ಕಂಪ್ನಿನ ಸರ್? ಸರ್, ಇದನ್ನು ನೋಡಿ, ಒಂದು ಲೆಕ್ಕದಲ್ಲಿ ಫೈನಾನ್ಸ್ ಕಂಪ್ನಿ ಅಂದರೆ ಫೈನಾನ್ಸ್ ಮಾಡೋ ಕಂಪ್ನಿ ಅಲ್ಲ, ಬಟ್ ಫೈನಾನ್ಸನ್ನು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಸ್ಮೂತ್ ಮಾಡೋ ಕಂಪ್ನಿ. ಇದಕ್ಕೆ ಫಿನ್ಟೆಕ್ ಅಂತಾರೆ. ಎಕ್ಸಾಂಪಲ್ ಗೂಗಲ್ ಪೇ, ಫೋನ್ಪೇ, ಅವರು ಬ್ಯಾಂಕ್ ಅಲ್ಲ, ಬಟ್ ಬ್ಯಾಂಕ್ಗಿಂತಲೂ ಹೆಚ್ಚು ಕೆಲಸ ಮಾಡ್ತಾರೆ. ಸೊ ಅವ್ರ ಫೈನಾನ್ಷಿಯಲ್ ಟೆಕ್ನಾಲಜಿ. ಸೊ ನಮ್ಮದು ಅದೇ ಥರ, ನಮ್ಮದು ಫೈನಾನ್ಷಿಯಲ್ ಟೆಕ್ನಾಲಜಿ. ಸೊ ಆ ಫೈನಾನ್ಷಿಯಲ್ ಆ್ಯಕ್ಟಿವಿಟಿನ ಬೈ ಯೂಸಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಅದನ್ನು ಜನರಿಗೆ ತಲುಪೋ ಸಲುವಾಗಿ ಮಾಡೋದ್ರ ಸಲುವಾಗಿ ಲೋನ್ ಡಾಕ್ಟರ್ ಫಿನ್ಟೆಕ್. ಓಕೆ, ಈಗ ಮಾರ್ಕೆಟಲ್ಲಿ ತುಂಬಾ ಕಂಪ್ನಿಗಳಿದ್ದಾವೆ ಸರ್. ಈಗ ಲೋನ್ ಡಾಕ್ಟರ್ ಯಾಕೆ ವಿಭಿನ್ನವಾಗಿರುತ್ತೆ? ಮಾರ್ಕೆಟಲ್ಲಿ ಪ್ರೊಫೆಷ್ನಲ್ ಆಗಿ ಮಾಡೋರು ಭಾಳ ಕಡಿಮೆ ಇದ್ದಾರೆ. ಓಕೆ, ಲೋನ್ ಮಾಡಿಸ್ಕೊಡ್ತೀನಿ 200% ಮಾಡಿಸ್ಕೊಡ್ತೀನಿ ಅನ್ನೋ ಭಾಳ ಜನ ಇದ್ದಾರೆ. ಓಕೆ, ಬಟ್ ಟೆಕ್ನಾಲಜಿ ಕಂಪ್ನಿ ಯಾರೂ ಇಲ್ಲ. ಸೊ ಇಲ್ಲಿ ಅದ್ರ ಸಲುವಾಗಿ ನಮ್ಮ ಕಡೆ ಜನ ಬರೋದು ಯಾಕೆ ಕಾರಣಪ್ಪ ಅಂತಂದರೆ ಅವರಿಗೆ ಅವರ ವ್ಯಾಪಾರ ಮೇಲೆ ಗ್ಯಾರಂಟಿ ಇರುತ್ತೆ, ಬಟ್ ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಈಗ ಲೋನ್ ಡಾಕ್ಟ್ರಿಗೆ ಬರಬೇಕು, ನನಗೆ ಲೋನ್ ಆಗಬೇಕು ಅಂದರೆ ಅವ್ರಿಗೆ ಏನೆಲ್ಲ ಸ್ಟೆಪ್ಸ್ಗಳು ಇರುತ್ತೆ ಸರ್, ಅವ್ರು ನೋಡ್ಕೊ ಬರಬೇಕು?
ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸೊ ಇಲ್ಲಿ ನೋಡಿ, ಪ್ರತಿಯೊಬ್ಬರು ಸಬ್ಸಿಡಿ ಸ್ಕೀಮ್ ಅಂತಂದರೆ ಒಂದು ಭಿಕ್ಷುಕ ನೋಡಿಕೊಂಡು ಎಲ್ಲರೂ ಪ್ರತಿಯೊಬ್ಬರು ಹಂಗೆ ಬೇಕಂತ ಬರ್ತಾರೆ. ಬಟ್ ಅದು ಬೇಡ. ಮೊದಲು ಫಸ್ಟು ಬರೋಕ್ಕಿಂತ ಮುಂಚೆ ಫಲಾನುಭವಿ ಪ್ಲ್ಯಾನ್ ಮಾಡ್ಕೋಬೇಕು. ಅವ್ರು ಏನು ಬಿಸ್ನೆಸ್ ಮಾಡ್ಬೇಕಂತಾರೆ, ಫಸ್ಟ್ ಅದು ಪ್ಲ್ಯಾನ್ ಬೇಕು. ಆ ಬಿಸ್ನೆಸ್ ಮಾಡೋಕ್ಕೆ ಅವ್ರ ಕಡೆ ಬಂಡವಾಳ ಎಷ್ಟು ಅವ್ರು ಹಾಕ್ತಾರೆ, ಸೊ ಅದು ಇಂಪಾರ್ಟೆಂಟು. ಆಮೇಲೆ ಮೂರನೇ ಪಾಯಿಂಟು, ಅವರು ಯಾವ ಬಿಸ್ನೆಸ್ ಎಲ್ಲಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಅದು ಮಾಡಿದ ಮೇಲೆ ಆ ಮಾರ್ಕೆಟ್ ಎಲ್ಲಿ ಮಾಡ್ತಾರೆ, ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಸೊ ಪ್ರತಿ ತಿಂಗಳ ಅವರಿಗೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ಮತ್ತು ಪ್ರತಿ ತಿಂಗಳ ಸೇಲ್ ಎಷ್ಟು ಮಾಡ್ಬೋದು, ಆ ಸೇಲ್ ಮಾಡಿದ ಮೇಲೆ ಅವ್ರಿಗೆ ರೆವೆನ್ಯೂ ಪರ್ಸೆಂಟೇಜ್ ಎಷ್ಟು ಬರುತ್ತೆ. ಸೊ ಇದೆಲ್ಲ ಬೇಸಿಕ್ ಅವ್ರು ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡು ಬಂದಿದ ಮೇಲೆ ಅದನ್ನು ಅವರು ಆ ಮೆಂಟಲಿ ಇರೋ ಪ್ಲ್ಯಾನನ್ನು ನಾವು ಫಿಸಿಕಲ್ಲಿ ಆ ಪೇಪರಲ್ಲಿ ಹಾಕ್ತೀವಿ. ಸೊ ಪ್ರೊಜೆಕ್ಟ್ ರಿಪೋರ್ಟಲ್ಲಿ ಅವ್ರು ಇರೋ ಬ್ರೈನನ್ನು, ಅವ್ರು ಇರೋ ಆ ಪ್ಲ್ಯಾನನ್ನು, ಸೊ ಅವ್ರು ಆ ಅನ್ಆರ್ಗನೈಸ್ಡ್ ಪ್ಲ್ಯಾನನ್ನು ನಾವು ಆರ್ಗನೈಸ್ ಮಾಡಿ ಅದು ಡಾಕ್ಯುಮೆಂಟೇಷನ್ ಮಾಡ್ತೀವಿ. ಅದನ್ನು ಆ ಡಾಕ್ಯುಮೆಂಟನ್ನು ಬ್ಯಾಂಕಲ್ಲಿ ಅವರು ಒಂದು ಸಿಸ್ಟಮೆಟಿಕಾಗಿ ರಿಪ್ರೆಸೆಂಟ್ ಮಾಡಬೇಕು. ಸೊ ಬರೋಕ್ಕೆ ಮುಂಚೆ ಅವರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಬಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಅವ್ರಿಗೆ ಕೂಡ ಹೇಳ್ಕೊಡ್ತಿರಲ್ಲ, ಹಿಂಗೆ ಹೋದ್ಮೇಲೆ ಹಿಂಗೆ ಮಾತಾಡಬೇಕು ಅಂತ. ಎಕ್ಸಾಕ್ಟ್ಲಿ, ನಾವು ಸಪೋರ್ಟ್ ಮಾಡ್ತೀವಿ. ಈಗ ಮೊಬೈಲ್ ಆ್ಯಪ್ ಇದೆ ಅಂತ ಹೇಳಿದ್ರೆ ಅದರ ಉಪಯೋಗ ಏನು ಸರ್? ಎಕ್ಸಾಕ್ಟ್ಲಿ. ಇವಾಗ ನೋಡಿ, ಒಂದು ಪ್ರತಿಯೊಬ್ಬರು ಮನುಷ್ಯನ ಒಂದು ಲಿಮಿಟ್ ಇರುತ್ತೆ, ಒಂದು ಮೆಮೊರಿ ಇಟ್ಕೊಳ್ಳೋಕ್ಕೆ ಅಥವಾ ನಾವು ಏನೋ ಒಂದು ಹೇಳೋದಕ್ಕೆ. ಸೊ ನಾವು ಎಲ್ಲ ಸ್ಕೀಮನ್ನು ಮತ್ತು ಎಲ್ಲ ಎಲಿಜಿಬಿಲಿಟಿಯನ್ನು ನಾವು ಆ್ಯಪಲ್ಲಿ ಹಾಕಿದ್ದೀವಿ. ಓಕೆ, ಸೊ ಆ್ಯಪಲ್ಲಿ ಏನಂತಂದರೆ, ನೀವು ಯಾವುದೇ ಸ್ಕೀಮಿಗೆ ನಿಮ್ಮ ಪಡಿಬೋದು, ಅಥವಾ ಆ ಸ್ಕೀಮಿಗೆ ನೀವು ಎಲಿಜಿಬಲ್ ಇದೆಯೋ ಇಲ್ಲವಾ, ಸೊ ಎಲ್ಲ ಪ್ರತಿಯೊಂದು ಆ ಟೆಸ್ಟನ್ನು ಅಲ್ಲಿ ಮಾಡ್ಕೋಬೋದು. ಮತ್ತು ಅವರ ಡಾಕ್ಯುಮೆಂಟು ಅಲ್ಲಿರುತ್ತೆ, ಮತ್ತು ಎಲ್ಲ ಆನ್ಲೈನ್ ಟ್ರ್ಯಾಕಿಂಗ್ ಕೂಡ ಅಲ್ಲಿ ಮಾಡ್ಬೋದು. ಸೊ ಟೆಕ್ನಾಲಜಿ ಇರೋದ್ರಿಂದ ಸೊ ಎಲ್ಲ ಪ್ರತಿಯೊಂದು ಪ್ರೊಸೆಸ್ ನಮಗಾಗಿರ್ಬೋದು, ಫಲಾನುಭವಿಗಾಗಿರ್ಬೋದು, ಎಲ್ಲರಿಗೂ ಈಸಿ ಪ್ರೊಸೆಸ್ ಆಗೋ ಸಲುವಾಗಿ ನಾವು ಟೆಕ್ಕನ್ನು ಅಲ್ಲಿ ಬಿಲ್ಡ್ ಮಾಡಿದ್ದೀವಿ. ಓಕೆ, ಪ್ರೀ ಎಲಿಜಿಬಿಲಿಟಿನ ಟೆಸ್ಟ್ನ ಮಾಡ್ಕೊಳ್ಬೋದು, ಆ್ಯಪಲ್ಲಿ ಮಾಡ್ಕೊಳ್ಬೋದು. ಮತ್ತು ನಾವು ಮೊಬೈಲಲ್ಲಿ ನಮ್ಮ AI ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಮನುಷ್ಯ ಮಾತಾಡೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು, ಬಟ್ ಸಿಸ್ಟಮ್ ಮಾಡೋಕ್ಕಾಗಲ್ಲ. ಸೊ ನಾವು ಏನು ಟ್ರೈನ್ ಮಾಡ್ತೀವಿ ಅದು ಅದೇ ಮಾತಾಡುತ್ತೆ. ಸೊ ಅಲ್ಲಿ ಎರರ್ ಕಡಿಮೆ ಆಗುತ್ತೆ. ಓಕೆ, ಯಾವ ರೀತಿ ಸಹಾಯ ಮಾಡುತ್ತೆ ಸರ್ ಅವರಿಗೆ? ಅದೇ ಫಸ್ಟ್ ಆಫ್ ಆಲ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡೋದಕ್ಕೆ, ಆಗಿದ್ಮೇಲೆ ಟೆಸ್ಟ್ ಆಗಿದ್ಮೇಲೆ ನಾವು ಸಿಸ್ಟಮ್ ಮೇಲೆ ಹಾಕಿದಾಗ ಸೊ ಆ ಯಾವ ಸ್ಕೀಮಿಗೆ ಯಾವುದು ಪ್ಯಾರಾಮೀಟರ್ ಮ್ಯಾಚ್ ಇದೆ ಅಂತ ಅಲ್ಲಿ ಆಟೋಮೆಟಿಕ್ ಚೆಕ್ ಆಗುತ್ತೆ. ಮತ್ತು ಅದು ಫೈಲ್ ಫ್ಲೋ ಆಗುತ್ತಲ್ಲ, ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅದು ಫಾಸ್ಟ್ ಆಗುತ್ತೆ. ಮತ್ತು ನಾವು ಗೌರ್ಮೆಂಟ್ ಕರೆಕ್ಷನ್ ಬೇಗ ಆಗ್ಬಿಡುತ್ತೆ. ಓಕೆ, ಈಗ ಲೋಕಲ್ ಲ್ಯಾಂಗ್ವೇಜಲ್ಲೂ ಕೂಡ ಬರುತ್ತಲ್ವ ಅದು? ಎಕ್ಸಾಕ್ಟ್ಲಿ. ಸೊ ಇವಾಗ ನಾವು ಕನ್ನಡ ಇಂಗ್ಲೀಷನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ವೆರಿ ಶಾರ್ಟ್ಲಿ ನಾವು ಇಂಡಿಯಾದ ಎಲ್ಲ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀವಿ. ಇದು ಮಲ್ಟಿಪಲ್ ಲ್ಯಾಂಗ್ವೇಜ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಹಳ್ಳಿಯ ಹುಡುಗ ಅವನಿಗೆ ಇಂಗ್ಲೀಷ್ ಹಿಂದಿ ಬರೋಂಗಿಲ್ಲ, ಅವ್ನು ತಮ್ಮ ಲ್ಯಾಂಗ್ವೇಜಲ್ಲೇ ಅವ್ನು ಕೇಳ್ಬೋದು. ಅದಕ್ಕೆ ನಮ್ಮ ಆ್ಯಪು ಅವನಿಗೆ ರಿಪ್ಲೈ ಮಾಡುತ್ತೆ, ನಮ್ಮ AI. ಸೊ ಅವ್ನ ಲ್ಯಾಂಗ್ವೇಜಲ್ಲಿ ಮಾತಾಡುತ್ತೆ. ಸೊ ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಅರಬಿಕ್ ಆಗಿರ್ಬೋದು, ಅಥವಾ ಅಸ್ಸಾಮಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು. ಸೊ ಒಂದು ಮನುಷ್ಯ ಎರರ್ ಮಾಡ್ಬೋದು, ಬಟ್ ನಮ್ಮ ಆ್ಯಪ್ ಎರರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ 3.5 ವರ್ಷದಿಂದ ಫೀಲ್ಡಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಏನೆಲ್ಲ ಸಾಧನೆ ಮಾಡಿದಿರ ಸರ್ ನೀವು? ಸೊ ನಾನು ಅಂತಲ್ಲ, ಇವಾಗ ಆಲ್ಮೋಸ್ಟ್ ಒಂದು 5,000 crore ಜನರಿಗೆ ಸಪೋರ್ಟ್ ಮಾಡಿದ್ದೀವಿ. ಸೊ ಅದೊಂದಿದೆ, ಪ್ಲಸ್ ಒಂದು 18,000 ಜನರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ನಾವು ಎಕ್ಸ್ಪೋನೆನ್ಷಿಯಲಿ ನಾವು ಗ್ರೋತ್ ಮಾಡಬೇಕು. ಸೊ ಆಲ್ ಓವರ್ ಇಂಡಿಯಾ ಒಳಗಡೆ ಹೋಗಿ ಪ್ರತಿಯೊಂದು ಹಳ್ಳಿಗೆ ನಾವು ರೀಚ್ ಆಗೋಕ್ಕೆ ಮಾಡೋದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರಿ, ಗೌರ್ಮೆಂಟ್ ಲೋನ್ನ ಪಡೆಯೋದಕ್ಕೆ ಅಂದರೆ ಏನಾದರೂ ಸ್ಟ್ರಾಟಜಿಸ್ಗಳಿದೆಯಾ ಸರ್? ಹೇಗೆ ಸ್ಟ್ರಾಟಜಿ ಇದೆ. ಓಕೆ, ಇದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಪ್ರಕಾರ ನಾವು ಕರೆಕ್ಟಾಗಿ ಆ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ರೆ 100% ಕೆಲಸ ಆಗುತ್ತೆ. ಸೊ ಇದಕ್ಕೆ ಈ ಟೋಟಲ್ 100% ವರ್ಕ್ ಆಗೋದಕ್ಕೆ ನಾನು 4 ಭಾಗ ಡಿವೈಡ್ ಮಾಡ್ತೀನಿ. ಸೊ 25% ಅವರ KYC, ಅವ್ರ ಸಿಬಿಲ್ ಸ್ಕೋರು, ಮತ್ತು ಅವನದು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಒಂದು 100% ಅಂದರೆ ಈ ವರ್ಕ್ ಕೆಲಸ ಆಗುತ್ತೆ. 25% ಪಕ್ಕ ಆಗುತ್ತೆ. ಸೊ ಮಿಕ್ಕಿದ್ದು ಅವನ ಕ್ರೆಡೆನ್ಷಿಯಲು ಗೌರ್ಮೆಂಟ್ ಪ್ರಕಾರ ಎಲ್ಲ ಪ್ರತಿಯೊಂದು ಪ್ಯಾರಾಮೀಟರ್ ಮ್ಯಾಚ್ ಆದಾಗ ಅಲ್ಲಿ 25% ಅವ್ನ ಕೆಲಸ ಆಗೋ ಚಾನ್ಸಸ್ ಬೆಳೆಯುತ್ತೆ. ಮೂರನೇದು ಬ್ಯಾಂಕ್ ನಾರ್ಮ್ಸ್ ಪ್ರಕಾರ ಅವನ ಕ್ರೆಡೆನ್ಷಿಯಲ್ಸ್ ಎಲ್ಲ ಮ್ಯಾಚ್ ಆದಾಗ ಸೊ ಅಲ್ಲಿ ಈ 3 ಇದನ್ನು ನಾವು ಸೆಟ್ ಮಾಡ್ತೀವಿ. ಸೊ ಈ 3 ಪ್ರಕಾರ ಇಲ್ಲಿ 75% ಆಗೋ ಚಾನ್ಸಸ್ ಬೆಳೆಯುತ್ತೆ. ಈ 4ನೇ ಪಾಯಿಂಟ್ ಏನಂತಂದರೆ, ಅವನು ಬ್ಯಾಂಕಲ್ಲಿ ಹೋಗಿ ತಮ್ಮ ವ್ಯಾಪಾರ ಬಗ್ಗೆ ಎಲ್ಲ ಆಗು ಹೋಗುಗಳ ಬಗ್ಗೆ ಮತ್ತು ಯಾವ ಥರ ಮಾಡ್ತಾರೆ ಅಂತ ಮಾಡಿದಾಗ ಸೊ ಈ 4 ಸ್ಟ್ರಾಟಜಿ ಓಕೆ ಮಾಡಿದಾಗ 100% ಕೆಲಸ ಆಗುತ್ತೆ. ಬಟ್ ಇದರಲ್ಲಿ ಯಾವುದೋ ಒಂದು ಇದನ್ನು ಸ್ಕಿಪ್ ಮಾಡೋವಾಗಿಲ್ಲ. ಓಕೆ, ಈಗ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ಸಬ್ಸಿಡಿ ಗ್ಯಾರಂಟಿಗೆ ಸಿಗುತ್ತೆ ಸರ್? ಈಗ ಸರ್ ಇಲ್ಲಿ ಗ್ಯಾರಂಟಿ ಯಾರು ಕೊಡೋಂಗಿಲ್ಲ. ಓಕೆ, ಗ್ಯಾರಂಟಿ ಡಿಪೆಂಡ್ಸ್ ಆನ್ ದಿ ಫಲಾನುಭವಿಯ ಅರ್ಹತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸಬ್ಸಿಡಿ ಆಗಿರ್ಬೋದು ಅಥವಾ ಲೋನ್ ಸ್ಯಾಂಕ್ಷನ್ ಮಾಡೋದು ಆಗಿರ್ಬೋದು. ಸೊ ಎರಡು ಸರ್ಕಾರ ಮೇಲೆ ಮತ್ತು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಬ್ಯಾಂಕ್ ಸರ್ಕಾರ ಫಲಾನುಭವಿ ಡಿಪೆಂಡ್ ಆಗಿದ್ದಾರೆ. ಸೊ ಫಲಾನುಭವಿ ಓಕೆ ಇದ್ದರೆ ಸಬ್ಸಿಡಿ ಸಿಗುತ್ತೆ. ಓಕೆ, ಈಗ ಲೋನ್ನ ಪಡಿಬೇಕು ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಮುಖ್ಯವಾಗಿರುತ್ತೆ ಸರ್. ಈಗ ಹೌದು, ಭಾಳ ಮುಖ್ಯ. ಸೊ ನಾನು ಇವಾಗ ಮುಂಚೆ ಹೇಳಿದಲ್ಲ, ಸೊ ಅವ್ರ ಬ್ರೈನಲ್ಲಿ ಇರುವ ಪ್ಲ್ಯಾನನ್ನು ನಾವು ಫಿಸಿಕಲ್ ಡಾಕ್ಯುಮೆಂಟ್ ಒಳಗಡೆ ನಾವು ಸ್ಟೋರ್ ಮಾಡ್ತೀವಿ. ಸೊ ಸ್ಟೋರ್ ಮಾಡೋದು ಅಷ್ಟೇ ಅಲ್ಲ, ನೆಕ್ಸ್ಟ್ 7 ಇಯರ್ಸ್ಗೆ, ನೆಕ್ಸ್ಟ್ 9 ಇಯರ್ಸ್ಗೆ ಅವ್ನ ಬಿಸ್ನೆಸ್ ಪ್ರೊಜೆಕ್ಷನ್ ಯಾವ ಥರ ಆಗುತ್ತೆ, ಪ್ರಾಫಿಟಬಿಲಿಟಿ ಯಾವ ಥರ ಆಗುತ್ತೆ, ಸೊ ಅದನ್ನು ನಾವು ಪ್ರೊಜೆಕ್ಟ್ ಮಾಡ್ತೀವಿ. ಈಗ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಆಗಿರುತ್ತೆ, ಪ್ರತಿಯೊಂದು ಕೂಡ ಆಗಿರುತ್ತೆ. ಲಾಸ್ಟಿಗೆ ಹೋದ್ಮೇಲೆ ಲೋನ್ ರಿಜೆಕ್ಟ್ ಆದರೆ ಏನು ಮಾಡಬೇಕು? ಹಾಂ, ರಿಜೆಕ್ಟ್ ಆಗೋದಕ್ಕೆ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಫಸ್ಟ್ ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ, ನಾವು ಒಂದು ಟೀಚರು ಅಥವಾ ಲೆಕ್ಚರ್ ಇದ್ದಂಗೆ ನಾವು ಹುಡುಗನ ಎಜುಕೇಟ್ ಮಾಡ್ತೀವಿ, ಅವನಿಗೆ ಕ್ಲಾಸ್ ತೊಗೋತೀವಿ, ಎಕ್ಸ್ಟ್ರಾ ಕ್ಲಾಸು ಎಲ್ಲ ಮಾಡ್ತೀವಿ. ಬಟ್ ಎಕ್ಸಾಮ್ ಯಾರು ಬರೀಬೇಕು? ಸ್ಟೂಡೆಂಟ್ ತಾನೇ ಬರೀಬೇಕು. ಸೊ ಅವನು ಫೇಲ್ ಆದಾಗ ಯಾವ ಕಾರಣಕ್ಕೆ ಫೇಲ್ ಆಗಿದೆ ನಾವು ಅಸೆಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅವ್ನು ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ. ಓಕೆ, ಬ್ಯಾಂಕ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವುದೇ ಅನ್ನೆಸೆಸರಿ ಕಾರಣ ರಿಜೆಕ್ಟ್ ಮಾಡೋಂಗಿಲ್ಲ. ಅದಕ್ಕೊಂದು ಕಂಪಲ್ಸರಿ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಆ ಕಾರಣನ ನೆಕ್ಸ್ಟ್ ಟೈಮ್ ಅದನ್ನು ರೀಅಪ್ಲೈ ಮಾಡಿ ಅದನ್ನು ಸರಿಪಡಿಸ್ಬೋದು. ಓಕೆ, ಆಗಲೇ ಮಾತಾಡ್ತಾ ಹೇಳಿದ್ರಿ ಅಗ್ರಿ ಇನ್ಫ್ರಾ ಅನ್ನೋದು ಒಂದು ಇದೆ ಅಂತ. ಹಂಗಂದ್ರೆ ಏನು ಸರ್? ಇವಾಗ ನೋಡಿ, ಅಗ್ರಿಕಲ್ಚರ್ ಸೆಕ್ಟರ್ಗೆ ಪರ್ಟಿಕ್ಯುಲರ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಅಗ್ರಿ ಇನ್ಫ್ರಾ ಅಂದರೆ ಇನ್ಫ್ರಾಸ್ಟ್ರಕ್ಚರ್, ಗೋಡೌನ್ ಆಗಿರ್ಬೋದು, ವೇರ್ ಹೌಸ್ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು. ಸೊ ಇಂಥ ಈ ಇನ್ಫ್ರಾಸ್ಟ್ರಕ್ಚರ್ಗೆ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಇದರಲ್ಲಿ 2 ಥರ ಇದೆ. ಈ ಕಡೆ ಫುಡ್ ರಿಲೇಟೆಡ್ ಪ್ರತಿಯೊಂದು ಆ್ಯಕ್ಟಿವಿಟಿ ಕೂಡ ಅಗ್ರಿ ಇನ್ಫ್ರಾದಲ್ಲಿ ಬರುತ್ತೆ, ಮತ್ತು ಅಗ್ರಿ ರಿಲೇಟೆಡ್ ಆ್ಯಕ್ಟಿವಿಟಿ ಎಲ್ಲ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದರಲ್ಲಿ ಬರುತ್ತೆ. ಸೊ PMFE ಒಳಗಡೆ ಈ ನಮ್ಮ ಕರ್ನಾಟಕ ಒಳಗೆ 50% ಸಬ್ಸಿಡಿ ಇದೆ. ಕೆಲವು 30 ಲಕ್ಷ ಲಿಮಿಟ್ ಇದೆ. ಬಟ್ ಅವ್ರಿಗೆ ಮಾಡಬೇಕಾಗಿದೆ 2 ಕೋಟಿ ಬೇಕು. ಓಕೆ, ಅವಾಗ ಏನಾಗುತ್ತೆ, ಈ 2 ಕೋಟಿವರೆಗೆ ಇವನಿಗೆ 30 ಲಕ್ಷಕ್ಕೆ 50%, 15 ಲಕ್ಷ ಸಬ್ಸಿಡಿನೂ ಬರುತ್ತೆ, ಮತ್ತು ಉಳಿದ ಅಮೌಂಟು ಅಗ್ರಿ ಇನ್ಫ್ರಾ ಫಂಡ್ ಒಳಗಡೆ 3% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಪಡಿಬೋದು. ಓಕೆ ಓಕೆ ಈಗ ಈ ಸ್ಟಾರ್ಟಪ್ ಇಂಡಿಯಾ ಅಂದರೆ ಏನು ಸರ್? ಈಗ ಸ್ಟಾರ್ಟಪ್ ಇಂಡಿಯಾ ನೋಡಿ, ಇದು ಸರ್ಕಾರ ತುಂಬ ಇಂಪಾರ್ಟೆನ್ಸ್ ಆಗಿ ತಗೋತಾ ಇದೆ ಈ ಹೊಸ ಸ್ಟಾರ್ಟಪ್ ಕಂಪ್ನಿಗಳಿಗೆ. ಇದು ಸಾಧಾರಣ ಜನರಿಗೆಲ್ಲ ಕಂಪ್ನಿಗಳಿಗೆ. ಸೊ ಈ ಸ್ಟಾರ್ಟಪ್ ಇಂಡಿಯಾ ಒಳಗಡೆ ಕಂಪಲ್ಸರಿ ಅವರು ಪ್ರೈವೇಟ್ ಲಿಮಿಟೆಡು ಅಥವಾ LLP ಅದು ಕಂಪಲ್ಸರಿ ಮಾಡೇ ಇರಬೇಕು. ಮತ್ತು ಇದರೊಳಗಡೆ ಅವರು ಸ್ಟಾರ್ಟಪ್ ಇಂಡಿಯಾ ಅಂತ ಒಂದು ಅದು DPIIT ರಿಜಿಸ್ಟ್ರೇಷನ್ ಇದೆ ಸ್ಟಾರ್ಟಪ್ ಇಂಡಿಯಾ ಒಳಗಡೆ. ಸೊ ಅದು ತಗೊಂಡು ಇರಲೇಬೇಕು. ಸೊ ಅದು ಇದ್ರಾಗ ಮಾತ್ರ ಆಗುತ್ತೆ. ಅದರ ಜೊತೆಗೆ ಇದರಲ್ಲಿ 20 ಕೋಟಿವರೆಗೆ ಲೋನ್ ತೊಗೊಳ್ಬೋದು ವಿತೌಟ್ ಸೆಕ್ಯೂರಿಟಿ. ಬಟ್ ನಾಟ್ 100%, 75 to 85% ವಿತೌಟ್ ಸೆಕ್ಯೂರಿಟಿ ತೊಗೋಬೋದು. ಬಟ್ ಕಂಡೀಷನ್ ಏನಂತಂದರೆ ಅಟ್ಲೀಸ್ಟ್ ಲಾಸ್ಟ್ 1 ಇಯರ್ ಅವ್ರದ್ದು ITR GST ಬೇಕು. ಸೊ ಲಾಸ್ಟ್ ಒಂದು 15 ಮಂತ್ಸಿಂದ ಅವ್ರ ಕಂಪ್ನಿ ಕಂಟಿನ್ಯೂಸ್ಲಿ ಗ್ರೋತ್ ಆಗ್ತಾ ಇದ್ದರೆ ಅವ್ರಿಗೆ ಅಪ್ ಟು 20 crore ಲೋನ್ ತೊಗೋಬೋದು ಸ್ಟಾರ್ಟಪ್ ಇಂಡಿಯಾ ಒಳಗಡೆ. ಓಕೆ, 2 ಸ್ಕೀಮ್ಗಳನ್ನ ಕಂಬೈನ್ ಮಾಡ್ಬೋದು. ಈಗ ಮಾಡ್ಬೋದು. ನಾನು ಇವಾಗ ಹೇಳ್ದಲ್ಲ, ಸಪೋಸ್ PMFME ಸ್ಕೀಮು ಮತ್ತು ಅಗ್ರಿ ಇನ್ಫ್ರಾ ಫಂಡ್ ಆ್ಯಡ್ ಮಾಡ್ಬೋದು, PMEGP CGTMSE ಆ್ಯಡ್ ಮಾಡ್ಬೋದು, PMEGP ಅಥವಾ ಬೇರೆ ಸ್ಕೀಮ್ ಮುದ್ರಾ ಲೋನು ಮತ್ತು MSME ಲೋನು, ಸೊ 2 ಕ್ಲಬ್ ಮಾಡ್ಬೋದು. ಓಕೆ, ಈಗ ನಮ್ಗೆ ಯಾವ್ದು ಸೂಕ್ತ ಅಂತ ಕಂಡುಹಿಡಿಬೋದಾ, ಮಾಡ್ಬೋದಾ? ಹಾಂ, ನಾವು ಫಲಾನುಭವಿ ಜೊತೆ ಮಾತಾಡಿದಾಗ ಈಗ ಅದು ಯಾವಾಗ ಮಾಡ್ತೀವಿ ಅಂದರೆ, ಸಪೋಸ್ ಅವ್ರಿಗೆ ರಿಕ್ವೈರ್ಮೆಂಟ್ ಭಾಳ ಇರುತ್ತೆ ಬಟ್ ಸ್ಕೀಮ್ ಲಿಮಿಟ್ ಕಡಿಮೆ ಇರುತ್ತೆ, ಅವಾಗ ಅದನ್ನು ಕ್ಲಬ್ ಮಾಡ್ಬೋದು. ಓಕೆ, ಈಗ ಮೇಯ್ನ್ ಆಗಿ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳು ಏನು ಸರ್ ಇದಕ್ಕೆ? ಇದ್ರಾಗ ಮೇನ್ ಫಸ್ಟ್ ನೋಡಿ, ಈ ಡಾಕ್ಯುಮೆಂಟೇಷನ್ ಬಗ್ಗೆ ನಮ್ಮ ಫಲಾನುಭವಿ ತಿಳಿಕಳಿಸಬೇಕಾಗಿಲ್ಲ. ಓಕೆ, ಸೊ ಫಸ್ಟ್ ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ನಾನಾಗಲಿ ಯಾರಾಗಲಿ, ಸೊ ಅದು ಆಗ್ಬಿಡುತ್ತೆ. ಫಸ್ಟ್ ಅವ್ರು ಪ್ರಾಪರ್ ಪ್ಲ್ಯಾನ್. ಓಕೆ, ಸೊ ಬಿಸ್ನೆಸ್ ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಮತ್ತು ನಾಳೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೂ ಕೂಡ ಪ್ರಾಬ್ಲಮ್ನ ಹೊರಗಡೆ ಹೆಂಗೆ ಬರ್ತಾರೆ. ಸೊ ಇವೆಲ್ಲ ಸಮಸ್ಯೆಯ ಪರಿಹಾರಗಳಿಗೆ ಫಲಾನುಭವಿ ಇರಲೇಬೇಕು. ಓಕೆ, ಈಗ ಹೊಸದಾಗಿ ಬಿಸ್ನೆಸ್ನೇನೋ ಮಾಡಬೇಕು ಅಂತ ಹೇಳಿದ್ರೆ ಫಂಡಿಂಗ್ ಇರಲ್ಲ, ಅಂಥವ್ರಿಗೆ ಏನಾದರೂ ಸಜೆಸ್ಟ್ ಮಾಡಿದ್ರೆ ಏನು ಹೇಳ್ತೀರಾ ನೀವು? ಸೊ ಅಂಥವ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಫಸ್ಟು ನೀವು ಏನು ಮಾಡಿಪ್ಪ ಅಂತಂದರೆ ಒಂದು 10 ಐಡಿಯಾಸನ್ನು ಬರ್ಕೊಳ್ಳಿ. ಮೊದಲು ನಿಮ್ಮ ಸ್ಟಾರ್ಟಿಂಗಲ್ಲಿ 10 ಐಡಿಯಾ ಬರ್ಕೊಳ್ಳಿ. ಆಮೇಲೆ 10ರಲ್ಲಿ ಅದರಲ್ಲಿ ಟಾಪ್ 5ನ ಸೆಲೆಕ್ಟ್ ಮಾಡಿ ಅದರ ಒಳಗಡೆ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ. ಆ 5 ಬಿಸ್ನೆಸ್ ಒಳಗಡೆ ನಾನು ಯಾವ ಬಿಸ್ನೆಸ್ ಮಾಡಿದರೆ ನನಗೆ ನಿದ್ದೆ ಬರೋಂಗಿಲ್ಲ, ನಾನು ಯಾವ ಬಿಸ್ನೆಸ್ ಮಾಡಿದರೆ ನಾನು ರಾತ್ರಿ ಹಗಲು ನಾನು ದುಡಿಬೋದು. ಸೊ ಅಂಥ ಬಿಸ್ನೆಸ್ ಒಂದು ಸೆಲೆಕ್ಟ್ ಮಾಡಿ. ಆ ಸೆಲೆಕ್ಟ್ ಮಾಡಿದ ಮೇಲೆ ಅದರದ ಬಗ್ಗೆ ಫುಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಇದ್ಕೊಂಡು ಲಾಸ್ಟ್ವರೆಗೆ. ಸೊ ಇವತ್ತು ನಾವು 0 ಇದ್ದೀವಿ, 0ದಿಂದ ನಾನು 100 crore ಯಾವ ಥರ ತೊಗೊಂಡೋಗ್ಬೇಕು, ಎಷ್ಟು ವರ್ಷ ಒಳಗೆ ಮಾಡಬೇಕು, ಅದಕ್ಕೆ ಏನು ಟೆಕ್ನಾಲಜಿ ಯೂಸ್ ಮಾಡಬೇಕು, ಎಲ್ಲಿ ಮಾಡಿದ್ರೆ ಏನಾಗುತ್ತೆ, ಅದಕ್ಕೆ ಫಂಡಿಂಗ್ ಯಾವ ಥರ ಮಾಡಬೇಕು, ಇನಿಷಿಯಲಿ ನಾನು ಎಷ್ಟು ಹಾಕ್ಬೋದು, ಆಮೇಲೆ ಬ್ಯಾಂಕಿಂದ ಇವಾಗ ಒಂದು 5 ಲಕ್ಷ 10 ಲಕ್ಷ ತೊಗೊಂಡ ಮೇಲೆ ಆಮೇಲೆ ನಾನು 50 ಲಕ್ಷಕ್ಕೆ ಯಾವ ಥರ ಹೋಗಬೇಕು. ಸೊ ಇವೆಲ್ಲ ಪ್ರಾಪರ್ ಪ್ಲ್ಯಾನ್ ಮಾಡೋಕ್ಕೆ. ಸೊ ಸ್ಟಾರ್ಟಪ್ದವರು ಅಥವಾ ಇನಿಷಿಯಲ್ ಫಂಡಿಂಗ್ ಲೋನ್ ಮಾಡ್ಕೊಳ್ಳೋರು ತುಂಬ ಯೂಸ್ ಆಗುತ್ತೆ ಅವರಿಗೆ. ಸರ್, ಈಗ ಜನಗಳಿಗೆ ತಲುಪಿಸ್ಬೇಕು, ಎಲ್ಲ ಕಡೆಗೆ ತಲುಪಿಸ್ಬೇಕು ಅಂತ ನೀವು ಬ್ರಾಂಚಸ್ನ ಮಾಡ್ತೀರಾ ಅಂತ ಕೇಳಿಬಿಟ್ಟೆ, ಹೌದಾ ಸರ್? ಅದು ಹೌದು ಸರ್. ಇವಾಗ ನಾವು ಆಲ್ರೆಡಿ ಉತ್ತರ ಕರ್ನಾಟಕ ಒಳಗಡೆ ಬಿಜಾಪುರ, ಬಾಗಲಕೋಟೆ, ಹುಬ್ಳಿ ಆಲ್ರೆಡಿ ಬ್ರಾಂಚ್ ಸ್ಟಾರ್ಟ್ ಆಗಿದೆ. ಮತ್ತು ಈ ವರ್ಷ ಕೊನೆಯವರೆಗೆ ನಾವು ಎಂಟೈರ್ ಕರ್ನಾಟಕಕ್ಕೆ ಒಂದೊಂದು ಡಿಸ್ಟ್ರಿಕ್ಗೆ ಒಂದು ಆಫೀಸ್ ಮಾಡ್ತೀವಿ. ಮತ್ತು ತಾಲೂಕಾ ಲೆವೆಲಲ್ಲಿ ನಮ್ಮೊಬ್ಬರು ಎಕ್ಸಿಕ್ಯೂಟಿವ್ ನಾವು ಮಾಡೋದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದು ಸಕ್ಸಸ್ ಆಗ್ತಾ ಇದೆ. ಮತ್ತು ನಾನು ಜನರಿಗೆ ಇವಾಗ ನಮ್ಮ ಜನ ನೋಡಿ, ಬೀದರಿಂದ, ಬೆಳಗಾಮಿಂದ, ಸೊ ಭಾಳ ದೂರದಿಂದ ಜನ ಬೆಂಗಳೂರಿಗೆ ಬಂದು ಹೋಗ್ತಿದ್ದಾರೆ. ಸೊ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ನಾವು ಡಿಸ್ಟ್ರಿಕ್ಟ್ ವೈಸ್ ಆಫೀಸ್ ಮಾಡ್ತಾ ಇದ್ದೀವಿ. ಸರಿ, ನಾನು ಲಾಸ್ಟ್ ಟೈಮ್ ಹಿಂದಿ ವಿಡಿಯೋ ನೋಡಬೇಕಾದ್ರೆ ಯಾವುದೊಂದು ಬುಕ್ ಬರ್ತೀನಿ ಅಂತ ಹೇಳಿದ್ರಿ, ಅದು ಯಾವ ಬುಕ್ ಸರ್? ಅದು
ಒಳ್ಳೆ ಪ್ರಶ್ನೆ ಕೇಳಿದರೆ ಈ ಬುಕ್ಕು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾನು ಒಂದು ಫಸ್ಟ್ ಬುಕ್ ಬರೆದಿದ್ದು ಲೋನ್ ಡಾಕ್ಟರ್ ಅಂತ. ಸೊ ಇಲ್ಲಿ ಫಿನ್ಟೆಕ್ ಟೆಕ್ನಾಲಜಿ ನಿಮಗೆ ಯಾವ ಥರ ಹೆಲ್ಪ್ ಆಗುತ್ತೆ ಈ ಸರ್ಕಾರಿ ಸ್ಕೀಮ್ ಪಡೆಯಿಸಲಾಗಂತ ಒಂದು ಬುಕ್ ಬರ್ತೀನಿ. ಸೊ ಲೋನ್ ಡಾಕ್ಟರ್ ಅಂತ ಇದರಲ್ಲಿ ಅಮೆಝಾನ್ದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಹಾಕಿ ಬರುತ್ತೆ, ಮತ್ತು ಇದ್ರ ಸಾಫ್ಟ್ ಕಾಪಿ ಕೂಡ ಸಿಗುತ್ತೆ ಕಿಂಡಲ್ ಒಳಗಡೆ. ಸೊ ಈ ಬುಕ್ಕು ಇದನ್ನು ಲಾಂಚ್ ಮಾಡಿದವರು ಚೇತನ್ ಭಗತ್ ಅವರು ಡೆಲ್ಲಿ ಒಳಗಡೆ. ಸೊ ಈ ಬುಕ್ಕನ್ನು ತುಂಬ ಲೈಕ್ ಮಾಡಿ ಜನರಿಗೆ ಅನುಕೂಲ ಆಗುತ್ತೆ ಆಗ್ತಿದೆ. ಸೊ ನಮ್ಮ ಫಲಾನುಭವಿ ಬೇಕಾದರೂ ಕೂಡ ನೀವು ಪಡ್ಕೊಳ್ಬೋದು ಆನ್ಲೈನಲ್ಲಿ. ಅದರ ಜೊತೆಗೆ ಯಂಗ್ ಜನ ಯಾರು ಸ್ಟಾರ್ಟಪ್ ಮಾಡ್ಬೇಕಂತಾರೆ, ಸೊ ಅವ್ರ ಸಲ ಕೂಡ ಒಂದು ನಾನು ಬುಕ್ ಬರ್ತೀನಿ. ಸೊ ಆ ಬುಕ್ ಹೆಸರು ದ ಫೌಂಡರ್ಸ್ ಅಂತ, ದ ಫೌಂಡರ್ ಸ್ಟ್ರಗಲ್ ಟು ಸಕ್ಸಸ್. ಸೊ ಒಂದು ಫೌಂಡರ್ ಆಗಿ ಒಂದು ಕಂಪ್ನಿ ಕಟ್ಟಬೇಕಾದ್ರೆ ಸೊ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಮಗೆ ಭಾಳಷ್ಟು ಸ್ಟ್ರಗಲ್ಗಳು ಇರ್ತವೆ ಇನಿಷಿಯಲಿ. ಸೊ ಆ ಸ್ಟ್ರಗಲನ್ನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸಕ್ಸಸ್ ಯಾವ ಥರ ಬರಬೇಕಂತ ದ ಫೌಂಡರ್ಸ್ ಒಂದು ಬುಕ್ ಇದೆ. ಇದು ಕೂಡ ಆನ್ಲೈನ್ ಅವೈಲೇಬಲ್ ಇದೆ. ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಬುಕ್ ಬರ್ತಿದ್ದೀನಿ. ಕೆಲವರು ಏನು ಮಾಡ್ತಾರೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಸಲುವಾಗಿ ಅಂತೇಳಿ ಬಿಸ್ನೆಸ್ ಮಾಡಿ ಏನೋ ಒಂದು ಪ್ರಾಬ್ಲಮ್ ಆಗಿ ದೊಡ್ಡ ಸಮಸ್ಯೆಯಲ್ಲಿ ಹೋಗಿ ಲಾಸ್ ಆಗಿಬಿಡುತ್ತೆ. ಬಿಸ್ನೆಸ್ ಲಾಸ್ ಆದಾಗ ಅವ್ರಿಗೆ ಯಾವ ಥರ ಆಗುತ್ತೆ ಅಂದರೆ, ಈಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇವಾಗ ನನ್ನ ಕರಿಯರ್ ಮುಗ್ದೇ ಹೋಯ್ತು, ಹೆಂಡತಿ ಮಕ್ಕಳು ಎಲ್ಲ ಏನಾಗಲಿ ನಾನು ಸೇಫ್ ಇರಬೇಕಂದ್ರೆ ನಾನು ಸೈಲೇಬೇಕು ಅನ್ನೋರು ಸೊ ನನ್ನ ಈ ಬುಕ್ಕನ್ನು ಓದಿ ರೀಸೆಟ್ ಅಂತ, ದ ರೀಸೆಟ್ ದ ಆರ್ಟ್ ಆಫ್ ಬೌನ್ಸಿಂಗ್ ಬ್ಯಾಕ್, ಅಂಥ ಸಿಚುವೇಷನಿಂದ ನಾವು ಹೊರಗಡೆ ಬಂದು ಮತ್ತೊಂದು ಹೊಸ ಕಂಪ್ನಿ ಕಟ್ಟಿ ನಾವು ಯಾವ ಥರ ಇದನ್ನು ಮಾಡಬೇಕಂತ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನಲ್ಲಿ ಬರ್ದಿದ್ದೀನಿ. ಸೊ ಈ ಬುಕ್ ಓದಿ. ಸೊ ಇಂಥ ಜನರು ಆತ್ಮಹತ್ಯೆ ಮಾಡಬೇಡಿ, ಇದನ್ನು ನೀವು ಹೊರಗಡೆ ಬರ್ಬೋದು, ಈ ಬುಕ್ಕನ್ನು ಓದಿ. ಇನ್ನೊಂದು ಬುಕ್ ಬರ್ತಾ ಇದೆ ಈ ಮಂತಲ್ಲಿ. ಈ ಪರ್ಟಿಕ್ಯುಲರ್ಲಿ ಈ ಬುಕ್ಕು ಈ ಲೋನ್ ತಗೊಳ್ಳೋರಿಗೆ ಸಹಾಯ ಆಗುತ್ತೆ. ಓಕೆ, ಈಗ ಏನಿದೆಪ್ಪ ಅಂದರೆ ಮಾರ್ಕೆಟ್ ಒಳಗಡೆ ಲೋನ್ ತೊಗೊಳ್ಬೇಕಂದ್ರೆ ಒಂದು ಭಯ, ಒಂದು ಡಾಕ್ಯುಮೆಂಟೇಷನ್ ಭಯ, ಒಂದು ತೊಗೊಂಡಿದ ಮ್ಯಾಗ ಕಟ್ಟೋದು ಭಯ. ಸೊ ಈ ಭಯದಿಂದ ಹೊರಗಡೆ ಬರೋ ಸಲುವಾಗಿ ನನ್ನ ಬುಕ್ ಹೆಸರು ಲೋನ್ ಫೋಬಿಯಾ ಅಂತ. ಫೋಬಿಯಾ ಅಂದರೆ ಭಯ. ಸೊ ಲೋನ್ ಫೋಬಿಯಾ ಕ್ಯೂರ್ಡ್ ಬೈ ಲೋನ್ ಡಾಕ್ಟರ್. ಸೊ ಆ ಸ್ಟೆಪ್ಸನ್ನು ಪ್ರೊಸೆಸ್ ಮಾಡಿಕೊಂಡ್ರೆ ನಾವು ಈ ಲೋನನ್ನು ಈಸಿಯಾಗಿ ಪಡ್ಕೋಬೋದು ಮತ್ತು ಈಸಿಯಾಗಿ ಅದನ್ನು ರೀಪೇಡ್ ಮಾಡ್ಬೋದು. ಬಟ್ ಆ ಫೋಬಿಯಾ ಇಟ್ಕೊಂಡ್ರೆ ಕೆಲಸ ಆಗಂಗಿಲ್ಲ, ಆ ಭಯ ಇಟ್ಕೊಂಡ್ರೆ ಕೆಲಸ ಆಗಂಗಿಲ್ಲ. ಸೊ ಆ ಭಯದಿಂದ ಹೊರಗಡೆ ಬರೋಸಲಾಗಿ ಇದು ಇದೆ. ಈ ಬುಕ್ ಕೂಡ ಆನ್ಲೈನ್ ಸಿಗುತ್ತೆ, ಬಟ್ ಭಾಳ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರಿಗೆ. ಓಕೆ ಸರ್, ಈಗ ಲೋನ್ ಡಾಕ್ಟರ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕೆಲಸ ಮಾಡುತ್ತೆ ಸರ್ ಈಗ ಲೋನ್ ಕೊಡಿಸೋದಕ್ಕೆ? ಓಕೆ, ಇಲ್ಲಿ ನೋಡಿ ನಾವು 3 ಗುಂಪಲ್ಲಿ ವರ್ಕ್ ಮಾಡ್ತೀವಿ. ಸ್ಟೆಪ್ ಅಂದರೆ ಫಸ್ಟ್ ಪ್ರೊಸೆಸ್ಸು ಪ್ರೀ ಅಪ್ಲಿಕೇಶನ್, ಓಕೆ, ಆಮೇಲೆ ಅಪ್ಲಿಕೇಶನ್, ಆಮೇಲೆ ಪೋಸ್ಟ್ ಅಪ್ಲಿಕೇಶನ್ಸ್. ಸೊ ಪ್ರೀ ಅಪ್ಲಿಕೇಶನ್ ಮಾಡಿ ಏನು ಬರುತ್ತೆ, ಫಸ್ಟ್ ಆಫ್ ಆಲು ಅವ್ರ ಐಡಿಯಾ ವ್ಯಾಲಿಡೇಷನ್ ಬರುತ್ತೆ, ಅವ್ರದ್ದು ಎಲಿಜಿಬಿಲಿಟಿ ಬರುತ್ತೆ, ಅವ್ರು ಯಾವ ಸ್ಕೀಮ್ ಸೂಟೇಬಲ್ ಆಗುತ್ತೆ ಅಲ್ಲಿ ಚಾಯ್ಸ್ ಮಾಡ್ತೀವಿ. ಸೊ ಎಲ್ಲ ಪ್ಯಾರಾಮೀಟರ್ ಅಲ್ಲಿ ಮಾಡ್ತೀವಿ, ಮೊದಲೇ ನೋಡ್ಕೊತೀವಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ. ಸೊ ಇವ್ರ ಸ್ಕೀಮ್ ಯಾವುದು, ಮತ್ತು ಏನು ಎಲಿಜಿಬಿಲಿಟಿ ಬರುತ್ತೆ, ಏನು ಲೋನ್ ಅಮೌಂಟ್ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು, ಅವ್ರು ಕೇಳೋ ಅಮೌಂಟ್ಗೆ ಮತ್ತು ಸರ್ಕಾರ ಸ್ಕೀಮ್ಗೆ ಮ್ಯಾಚ್ ಆಗ್ತಾ ಇದೆಯಲ್ಲ ಅಥವಾ ಇವ್ರ ಕಡೆ ಇರೋ ಡೌನ್ ಪೇಮೆಂಟ್ಗೆ ಬ್ಯಾಂಕಲ್ಲಿ ಮ್ಯಾಕ್ಸಿಮಮ್ ಲೋನ್ ಎಷ್ಟು ಕೊಡ್ಬೋದು. ಸೊ ಇದೆಲ್ಲ ಪ್ರಿಲಿಮಿನರಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವ್ಯಾಲಿಡೇಟ್ ಮಾಡ್ತಾರೆ. ಓಕೆ, ಇದು ವ್ಯಾಲಿಡೇಟ್ ಮತ್ತು ಅವ್ರ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಇದೆ ಅಥವಾ ಇಲ್ಲ, ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಇದೆ ಅಥವಾ ಇಲ್ಲ. ಸೊ ಈ ಪ್ಯಾರಾಮೀಟರ್ನ ಓಕೆ ಆದಾಗ ನಮ್ಮ ಅದರದ್ದು ಪ್ರೊಸೆಸ್ ಮ್ಯಾನೇಜರನ್ನ ಎಲ್ಲ ಓಕೆ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಡಿಜಿಟಲ್ ಪ್ರೊಸೆಸ್. ಸೊ ಡಿಜಿಟಲ್ ಪ್ರೊಸೆಸ್ ಒಳಗಡೆ ಅವ್ರ ಅಪ್ಲಿಕೇಶನನ್ನು ನಾವು ಸರ್ಕಾರ ಹಾಕ್ತೀವಿ. ಓಕೆ, ಈ ಕೆಲವೊಂದು ಸಲ PMGP ಸ್ಕೀಮ್ಗೆ ಅಲ್ಲಿ ಹಾಕೋಕ್ಕಿಂತ ಮುಂಚೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತೀವಿ. ಸೊ ಇದನ್ನು ಆ ಡಿಜಿಟಲ್ ಪ್ರೊಸೆಸ್ ಮಾಡಿದ ಮ್ಯಾಗ ಅಲ್ಲಿ ಅದರದಾದ ಒಂದು ಟ್ರ್ಯಾಕಿಂಗ್ ಐ ಡಿ ಸಿಗುತ್ತೆ. ಸೊ ನಾವು ಸರ್ಕಾರ ಹಾಕಿದ ಮೇಲೆ ಒಂದು ಐ ಡಿ ಬರುತ್ತೆ, ಅದು ಸಿಗುತ್ತೆ. ಆಯಿತು, ಇಲ್ಲಿವರೆಗೆ ಆಗಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅದೆಲ್ಲ ಮಾಡಿ ಫಲಾನುಭವಿ ಕೊಟ್ಬಿಡ್ತೀವಿ. ಕೊಟ್ಟಿದ ಮೇಲೆ ಈಗ ನೆಕ್ಸ್ಟ್ ಥರ್ಡ್ ಪ್ರೊಸೆಸ್ ಕ್ರಿಟಿಕಲ್ ಇದೆ. ಓಕೆ, ಎಲ್ಲ ಜನ ಏನು ಮಾಡ್ತಾರೆ, ಅಪ್ಲಿಕೇಶನ್ದು ಹಾಕ್ತಾರೆ, ಏನೋ ಹಂಗೆ ಮಾಡಿ ಹಾಕಿಬಿಡ್ತಾರೆ, ಬಟ್ ಗೌರ್ಮೆಂಟಿಂದ ರಿಜೆಕ್ಟ್ ಆಗುತ್ತೆ. ಸೊ ಥರ್ಡ್ ಭಾಳ ಇಂಪಾರ್ಟೆಂಟು. ಸೊ ಇಲ್ಲಿ ಈಗ ನಾವು ಲೋನ್ ಡಾಕ್ಟ್ರ್ ಇಲ್ಲ ಅಂತಂದಾಗ ಏನಾಗುತ್ತೆ, ಫಲಾನುಭವಿ ನೋಡ್ತಾರೆ ರಿಜೆಕ್ಟ್ ಆಗಿದೆ, ಏನೋ ಎನ್ಕ್ವೈರಿ ಬಂದಿದೆ, ಏನೋ ಅಬ್ಜೆಕ್ಷನ್ ಆಗಿದೆ, ಅದು ಏನು ಆನ್ಸರ್ ಕೊಡಬೇಕು ಗೊತ್ತಿಲ್ಲ. ಬಟ್ ಅಲ್ಲಿ ಲೋನ್ ಡಾಕ್ಟರ್ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅಲ್ಲಿ ಹಾಕಿರೋ ಅಬ್ಜೆಕ್ಷನ್ ಏನು, ಅಬ್ಜೆಕ್ಷನ್ದ ರೇಟಿಂಗ್ ಎಷ್ಟಾಗ್ಬೋದು, ಆ ಅಬ್ಜೆಕ್ಷನ್ಗೆ ಏನು ಮಾಡಿದ್ರೆ ಏನು ರಿಪ್ಲೈ ಕೊಟ್ಟರೆ ಅಲ್ಲಿಂದ ಫಾರ್ವರ್ಡ್ ಆಗುತ್ತೆ. ಸೊ ಆ ಅಸೆಸ್ಮೆಂಟು ನಮ್ಮದು ಟೆಕ್ನಿಕಲಲ್ಲಿ ಫುಲ್ ಸ್ಟ್ರಾಂಗ್ ಇದ್ದೀವಿ. ಓಕೆ, ಎಲ್ಲ ಸ್ಕೀಮ್ ಆಗಿರ್ಬೋದು, ಸೊ PMGP ಆಗಿರ್ಬೋದು, ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಅದರಲ್ಲಿ ನಾವು ಭಾಳ ಎಕ್ಸ್ಪರ್ಟ್ ಇದ್ದೀವಿ. ಸೊ ಆ ಒಂದು ಸಿಂಗಲ್ ಫಲಾನುಭವಿ ನಮ್ಮ ಇಲ್ಲದೇ ಇರಪ್ಪ ಅಂದರೆ ಅವ್ನು ರಿಜೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಡ್ತಾನೆ, ನಾವು ಅದನ್ನು ಅಲ್ಲಿಂದ ಓಕೆ ಮಾಡಿ ಬ್ಯಾಂಕಿಗೆ ತರ್ತೀವಿ. ಮತ್ತು ಬ್ಯಾಂಕಲ್ಲಿ ಕೂಡ ಫೈನಲ್ ಆಗಿಲ್ಲ, ಅಲ್ಲಿ ಕೂಡ ಚೇಂಜ್ ಆಗುತ್ತೆ. ಅವ್ರೇಂತಾರೆ, ಸಪೋಸ್ ಒಂದು 50 ಲಕ್ಷಕ್ಕೆ ಹಾಕಿರ್ತೀವಿ, ಸರ್ ನಿಮ್ಗೆ 50 ಲಕ್ಷ ಕೊಡೋಂಗಿಲ್ಲ, ನಾನು 20 ಲಕ್ಷ ಕೊಡ್ತೀನಿ. ಸೊ ಒಂದು ಎಲ್ಲ ಪ್ರೊಸೆಸ್ ಡಾಕ್ಯುಮೆಂಟನ್ನು 20 ಲಕ್ಷ ಚೇಂಜ್ ಮಾಡಬೇಕು. ಸೊ ಅದು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಫೇಸ್ 1 ಪ್ರೀ ಅಪ್ಲಿಕೇಶನ್, ಡಿಜಿಟಲ್ ಪ್ರೊಸೆಸ್, ಪೋಸ್ಟ್ ಅಪ್ಲಿಕೇಶನ್ಸ್.
ಸೊ ಇದೆಲ್ಲ ಈ ರೀತಿ ಸಿಸ್ಟಮೆಟಿಕ್ ವರ್ಕ್ ಆದ್ರಿಂದ ಅವ್ರ ಕೆಲಸ ಆಗೋ ಚಾನ್ಸಸ್ ಬೆಳೆಯುತ್ತೆ. ಓಕೆ, ಹಂಗೆ ಪ್ರತಿಯೊಂದು ಕೂಡ ಸಪೋರ್ಟ್ನ ಮಾಡ್ತೀರಾ ಅಲ್ವಾ ನೀವು? ಎಕ್ಸಾಕ್ಟ್ಲಿ ಮತ್ತು ಆ ಸಪೋರ್ಟ್ ಕೂಡ ಅವರ ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟು, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಆ ಫೈಲ್ ಮೂವ್ ಆದರೆ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ ಆ್ಯಪಲ್ಲಿ. ಓಕೆ, ಸೊ ಅವರು ಅದನ್ನು ಟ್ರ್ಯಾಕಿಂಗ್ ಮಾಡ್ಬೋದು. ಸೊ ಅಲ್ಲಿಂದ ಮತ್ತು ಅವರು ಯಾವಾಗ ಮುಗಿಯುತ್ತೆ ಏನಾಗುತ್ತೆ, ಅಥವಾ ನಮ್ಮ ಆಫೀಸ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವ್ರ ಆ್ಯಪ್ ಒಳಗಡೆ ಅವ್ರು ಚಾಟ್ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಅದೆಲ್ಲ ಪ್ರತಿಯೊಂದು ರೆಕಾರ್ಡಲ್ಲಿ ಇರುತ್ತೆ. ಸರಿ, ತುಂಬ ಜನ ಹೈನುಗಾರಿಕೆ ಮಾಡಬೇಕು ಅಂತ ಇರ್ತಾರೆ. ಹೈನುಗಾರಿಕೆಗೆ ಏನಾದರೂ ಸಪೋರ್ಟ್ ಇದೆಯಾ ಸರ್? ಡೆಫಿನೆಟ್ಲಿ ಸರ್ಕಾರದಿಂದ ಸಪೋರ್ಟ್ಸ್ ಇದ್ದಾವೆ. ಮತ್ತು ಅವರ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಕೆಲವರಿಗೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ತೀನಿ ಅಂತಂದರೆ ಮುದ್ರಾಲೊಂದು ಸಾಕಪ್ಪ ಅಂತ ಮುದ್ರಾಲೊಂದು ತೊಗೋಬೋದು. ಓಕೆ, ನಂಗೆ ಸಬ್ಸಿಡಿ ಬೇಡ, ನನಗೆ ಒಂದು 2-3 ಹಸು ತೊಗೊಂಡ್ರೆ ಮಾಡ್ಕೊಡ್ತೀನಿ ಅಂತ ಮುದ್ರಾ ಲೋನ್. ಇಲ್ಲ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಪಟ್ಟು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ತೀವಪ್ಪ ಅಂದರೆ 20 ಲಕ್ಷವರೆಗೆ PMGP ಸ್ಕೀಮಲ್ಲಿ ಅವ್ರನ್ನ ತೊಗೊಳ್ಬೋದು. ಓಕೆ, ಅದರೊಳಗಡೆ ಅಪ್ ಟು 35% ಸಬ್ಸಿಡಿ ಆಗುತ್ತೆ. ಓಕೆ, ಇಲ್ಲ ನಾನು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾನು ಹೈನುಗಾರಿಕೆ ಮಾಡೋಂಗಿಲ್ಲ, ಬಟ್ ಹಾಲನ್ನು ತಂದು ಹಾಲಿನ ಉತ್ಪನ್ನಗಳನ್ನ ಮಾಡ್ತೀನಿ ಅನ್ನೋರಿಗೆ ಅಪ್ ಟು 50 ಲಕ್ಷ ತೊಗೋಬೋದು PMGP ಒಳಗಡೆ. ಸೊ 50 ಲಕ್ಷವರೆಗೆ ಅಪ್ ಟು 35% ಸಬ್ಸಿಡಿ ಸಿಗುತ್ತೆ. ಇನ್ನು ಕೆಲವರು ಅಂತಾರೆ, ಸರ್ ನನಗೆ ಅದೆಲ್ಲ ಬೇಡ ಸರ್, ನಾನು ದೊಡ್ಡ ಪ್ಲಾಂಟ್ ಹಾಕಬೇಕು, ಒಂದು ದೊಡ್ಡ ನನಗೆ ಒಂದು 2 ಕೋಟಿ ಲೋನ್ ಬೇಕು. ಸೊ ಅಂಥವ್ರಿಗೆ ಕೂಡ ಒಂದು ಸ್ಕೀಮ್ ಇದೆ, ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ಸೊ ಅದರ ಒಳಗಡೆ 10 ಲಕ್ಷದಿಂದ ಇಟ್ಕೊಂಡು 100 ಕೋಟಿವರೆಗೆ ತೊಗೋಬೋದು. ಈ ಸ್ಕೀಮ್ ಒಳಗಡೆ ಬರೀ ಹೈನುಗಾರಿಕೆ ಅಂದರೆ ಬರೀ ಆಕಳಿಗೆ ಮಾತ್ರ ಅಲ್ಲ, ಈವನ್ ಅವ್ರು ಕುರಿ ಸಾಗಾಣಿಕೆ ಒಂದು ದೊಡ್ಡ ಪ್ರಮಾಣ ಮಾಡ್ತೀವಿ, ಒಂದು 10 ಕೋಟಿ ಬೇಕು, 20 ಕೋಟಿ ಬೇಕು. ಕುರಿ ಸಾಗಾಣಿಕೆ ಅಲ್ಲ, ಅದರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಮತ್ತು ಅದರ ಮಾಂಸನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಥವಾ ಇದ್ರ ಸಪೋರ್ಟ್ ಮಾಡೋದಕ್ಕೆ. ಅದು ಅಲ್ಲದೆ ಈವನ್ ಪೌಲ್ಟ್ರಿದಲ್ಲಿ ಕೂಡ ಪೌಲ್ಟ್ರಿದ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಎಲ್ಲ ಎಂಟೈರ್ಲಿ ಆಟೋಮೇಷನ್ಸ್ ಮಾಡ್ತೀವಿ, EC ಶೆಡ್ ಮಾಡ್ತೀವಿ ಅನ್ನೋರು ಕೂಡ ಈ ಸ್ಕೀಮ್ ಒಳಗಡೆ ತೊಗೋಬೋದು. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಳಗಡೆ ಸೊ ಇಲ್ಲಿ 3% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇದೆ, ಬಯೋಗ್ಯಾಸ್. ಆ ಬಯೋಗ್ಯಾಸಲ್ಲಿ ಕೂಡ ಅವರು ಅಪ್ ಟು 100 crore ಇದ್ರಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಅದಕ್ಕೆ ಮತ್ತೆ 4 ಕೋಟಿಯಿಂದ 10 ಕೋಟಿ ಸಬ್ಸಿಡಿ ಕೂಡ ಇದೆ ಅದಕ್ಕೆ. ಸೊ ಇದು ಮಾಡ್ಬೋದು. ಬಟ್ ಡೈರಿ ಮಾಡ್ಕೊಳ್ಳೋರು ಪರ್ಟಿಕ್ಯುಲರ್ ಇದೇ ಬೇಕಪ್ಪ ಅಂದರೆ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಚೆನ್ನಾಗಿದೆ. ಅಥವಾ ಹೊಸದಾಗಿ ಒಂದು ಬಿಸ್ನೆಸ್ನ ಮಾಡಬೇಕಂತ ಇರ್ತಾರೆ, ಈಗ ಒಂದು ಇಂಡಸ್ಟ್ರೀಸ್ ಥರನೋ ಅಥವಾ ಒಂದು ಇಟ್ಕೆ ಫ್ಯಾಕ್ಟ್ರಿನೋ ಆ ರೀತಿ ಏನೋ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಏನೋ ಸಿಗುತ್ತೆ ಸರಿ? ಈಗ ಅಂಥ ಜನ ನೇರವಾಗಿ ಬ್ಯಾಂಕಿಗೆ ಹೋದರೆ ಅದು ಕೆಲಸ ಆಗಂಗಿಲ್ಲ. ಈಗ ನಾ ಒಂದು ಸ್ವಲ್ಪ ಫನಿಗೆ ಆನ್ಸರ್ ಕೊಡ್ತೀನಿ, ನಮ್ಮೆಲ್ಲ ಫರ್ಮ ತಿಳ್ಕೊಬೇಡಿ, ಇದು ತಪ್ಪು ತಿಳ್ಕೊಬೇಡಿ. ಈಗ ನಾವು ಮದುವೆ ಆಗಬೇಕನ್ನೋ ಹುಡುಗಿಗೆ ನೀವು ಡೇ 1 ಹೋಗಿ ಐ ಲವ್ ಯು ಅಂದರೆ ಅವ್ರು ಕಾಲಿನ ಚಪ್ಪಲ್ ಹೊಡಿತಾರೆ. ಓಕೆ, ಬಟ್ ಆ ಹುಡುಗಿ ನಿಮ್ಗೆ ಇಷ್ಟ, ಆ ಹುಡುಗಿ ಮದುವೆ ಆಗಬೇಕು. ಅವಾಗ ಏನು ಮಾಡಬೇಕಾದ್ರೆ ಹುಡುಗಿನ ಹೋಗಿ ಕೇಳೋ ಬದಲಾಗಿ ಹುಡುಗಿ ತಂದೆ ಕಡೆ ಹೋಗಬೇಕು. ಸೊ ಹುಡುಗಿ ತಂದೆ ಯಾರು? ಗೌರ್ಮೆಂಟ್. ಸೊ ಇಲ್ಲಿ ಮೇಲ್ಗಡೆ ಬಾಸ್ ಗೌರ್ಮೆಂಟ್. ಸೊ ಅಲ್ಲಿ ಹೋಗಿ ಮೊದಲು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹಾಕಬೇಕಾಗತ್ತೆ. ಏನಂತ, ಸರ್ ನನಗೆ ನಿಮ್ಮ ಮಗಳು ತುಂಬ ಇಷ್ಟ ಇದ್ದಾಳೆ, ನಾನು ಮದುವೆ ಮಾಡ್ಕೋಬೇಕಂತೀನಿ. ಅವಾಗ ಅವ್ನಿಗೆ ಕೇಳ್ತಾನೆ, ನೀನೇನು ಮಾಡ್ತೀಯಪ್ಪ? ಸರ್ ನಾನು ಒಂದು ಪೌಲ್ಟ್ರಿ ಫಾರ್ಮ್ ಮಾಡ್ತೀನಿ. ಪೌಲ್ಟ್ರಿ ಫಾರ್ಮ್ ಹೆಂಗೆ, ಎಲ್ಲಿ? ಸರ್ ನನ್ನ ಊರಲ್ಲಿ 2 ಕೋಟಿ ಇದು ಇದೆ, ನನ್ನ ಟರ್ನ್ ಇಷ್ಟ ಆಗುತ್ತೆ, ಹಿಂಗಿದೆ ಅಂತೆಲ್ಲ ಹೇಳ್ತೀರಾ. ಸರ್ ನಿಮ್ಮ ಮಗಳನ್ನು ನಾನು ರಾಣಿ ಥರ ಇಟ್ಕೋಬೋದು, ನಾನು ಈ ಥರ ನಾನು ಇಷ್ಟು ಗಳಿಸ್ತಾ ಇದ್ದೀನಿ, ನನಗೆ ಇಷ್ಟು EMI ಬ್ಯಾಂಕಿಗೆ ಕಟ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಆ ಹುಡುಗಿ ಅಪ್ಪ ಗೌರ್ಮೆಂಟು ನಿಮ್ಮನ್ನು ಹಾಗೆ ಹೇಳಿದ ಒಪ್ಪಂಗಿಲ್ಲ. ಅವರು ಕ್ರಾಸ್ ವೆರಿಫೈ ಮಾಡ್ತಾರೆ, ನೀವು ಯಾರು, ಎಲ್ಲಿ, ಏನು, ಎಂತ ಅಂತ. ಅವರು ಓಕೆ ಮಾಡಿದ ಮೇಲೆ, ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸರ್ಕಾರ ಹಾಕಿದ ಮೇಲೆ ಸರ್ಕಾರದಿಂದ ವೆರಿಫೈ ಆಗಿ ಬ್ಯಾಂಕಿಗೆ ಬಂದಾಗ ನೀವು ಬ್ಯಾಂಕಿಗೆ ಅಪ್ರೋಚ್ ಆಗಬೇಕು. ಸೊ ಇಲ್ಲಿ ನಿಮ್ಮ ಕೇಸಲ್ಲಿ ಬ್ಯಾಂಕ್ ಅಂದರೆ ಹುಡುಗಿ, ನೀವು ಹುಡುಗ. ಓಕೆ, ಈ ಮುಂಚೆ ಹುಡುಗಿ ಅಪ್ಪ ಕಡೆ ಹೋಗಿದ್ದೀರಾ, ಅಪ್ಪಗೆಲ್ಲ ಹೇಳಿದ್ರ, ಅಪ್ಪ ಎಲ್ಲ ವೆರಿಫೈ ಮಾಡಿ ಹುಡುಗಿ ಕಳಿಸಿದ್ರು. ಬಟ್ ಇವಾಗ ಮೊದಲಿನ ಜಮಾನಲ್ಲಿ ಹೆಂಗಿತ್ತಂದರೆ ಅಪ್ಪ ಅಂದರೆ ಮಗಳು ಮದುವೆ ಮಾಡ್ಕೊತಿದ್ರು. ಇವಾಗ ಹಾಗಿಲ್ಲ, ಈ ಮಗಳು ಆ ಹುಡುಗಿ ಕೂಡ ಚೆಕ್ ಮಾಡ್ತಾರೆ ನಿಮಗೆ. ಸೊ ಇಲ್ಲಿ ಬ್ಯಾಂಕ್ ನಿಮ್ಗೆ ಚೆಕ್ ಮಾಡ್ತಾರೆ, ನೀವು ಯಾರು, ಹೆಂಗೆ, ಹುಡುಗ ಕುಡಿತಾನ, ತಿಂತಾನ, ಏನು ಮಾಡ್ತಾನೆ ನೋಡ್ತಾರೆ. ಅದೇ ಥರ ಬ್ಯಾಂಕ್ದವ್ರು ಕೂಡ ನಿಮ್ಮ ಎಲ್ಲಿ ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ ಯಾವ ಥರ ಮಾಡ್ತಾರೆ, ಅಲ್ಲಿ ಫಿಸಿಬಿಲಿಟಿ ಅದಾತೋ ಇಲ್ಲ, ಆ ಮನುಷ್ಯನ ಅಲ್ಲಿ ಲೋಕಲಲ್ಲಿ ರೆಪ್ಯುಟೇಷನ್ ಹೆಂಗಿದೆ. ಸೊ ಇಲ್ಲಿ ಹುಡುಗಿ ನಿಮ್ಗೆ ಹೆಂಗೆ ಚೆಕ್ ಮಾಡ್ತಾರೋ ಬ್ಯಾಂಕಲ್ಲಿ ಚೆಕ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಸಪೋಸ್ ಏನಾದ್ರು ಒಂದು ತಪ್ಪು ಕಂಡು ಬಂದರೆ ಅವ್ರೇಂತಾರೆ, ಅಪ್ಪ ಈ ಹುಡುಗ ಚೆನ್ನಾಗಿಲ್ಲ ಮಾಡ್ಕೊಂಗಿಲ್ಲ, ಇಲ್ಲ ಅಪ್ಪ ಹುಡುಗ ಚೆನ್ನಾಗಿದೆ ಮಾಡ್ಕೊತೀನಿ. ಸೊ ಅದೇ ಥರ ಇಲ್ಲಿ ಬ್ಯಾಂಕಲ್ಲೂ ಅದೇ ಥರ ಆಗುತ್ತೆ. ಸೊ ಮೊದಲು ಗೌರ್ಮೆಂಟ್ಗೆ ಹೋಗಬೇಕು, ಗೌರ್ಮೆಂಟಲ್ಲಿ ಅಪ್ಲಿಕೇಶನ್ ಆಗಬೇಕು, ಗೌರ್ಮೆಂಟಲ್ಲಿ ಪಾಸ್ ಆಗಬೇಕು, ಅಲ್ಲಿಂದ ಬ್ಯಾಂಕಿಗೆ ಬಂದಬೇಕು, ಬ್ಯಾಂಕಲ್ಲಿ ರಿಯಲ್ ಟೆಸ್ಟ್ ಆಗುತ್ತೆ, ಆ ಟೆಸ್ಟ್ ಪಾಸ್ ಆದಾಗ ಮದುವೆ ಆಗುತ್ತೆ, ಇದಕ್ಕೂ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಈ ಥರ ಮಾಡಿದಾಗ ಕೆಲಸ ಆಗುತ್ತೆ. ಓಕೆ, ಹಂಗಾದರೆ ಪ್ರೊಸೀಜರ್ ತುಂಬಾ ಇರುತ್ತೆ ಅಲ್ವಾ? ಹಂಗಾದರೆ ತುಂಬ ಇರುತ್ತೆ, ಬಟ್ ನಾನು ತುಂಬ ಇದೆ ಅಲ್ಲ, ಅದ್ರಲ್ಲಿ 80% ಟೆನ್ಷನ್ ನಾವು ತೊಗೊಳ್ತೀವಿ. ಓಕೆ, 20% ಟೆನ್ಷನ್ ನಿಮ್ದು ಏನು ಬಿಸ್ನೆಸ್ ಮಾಡ್ತಿಲ್ಲ ನೀವು ಅದನ್ನು ಫೋಕಸ್ ಮಾಡಿ. ಓಕೆ, ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಫುಲ್ ಎಕ್ಸ್ಪರ್ಟ್ ಆಗಿ, ಫೈನಾನ್ಷಿಯಲ್ ಎಕ್ಸ್ಪರ್ಟೈಸ್ ನಾವು ರೆಡಿ ಮಾಡ್ತೀವಿ. ಸೊ ನೀವು ಹುಡುಗಿ ರೆಡಿ ನೋಡ್ಕೊಳ್ಳಿ, ನೀವು ಮದುವೆ ಮಾಡಿಸಿ ಜಾತಕ ಕೂಡ್ಸೋ ಕೆಲಸ ನಮ್ಮದು, ಬಟ್ ತಾಳಿ ಕಟ್ಟೋ ಕೆಲಸ ನಿಮ್ಮದು. ಓಕೆ,
ಬ್ಯಾಂಕಿಗೆ ಹೋಗಿ ಅವರೇ ಅಪ್ರೋಚ್ ಮಾಡಬೇಕು. ಹೌದು, ಅವರೇ ಅಪ್ರೋಚ್ ಮಾಡೋಕ್ಕಾಗತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಎಷ್ಟೋ ಜನ ಮಾರ್ಕೆಟಲ್ಲಿ ಇದ್ದಾರೆ, ಈ ಸಬ್ಸಿಡಿ ಸ್ಕೀಮ್ನ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ದ ಗ್ರೌಂಡ್ ರಿಯಾಲಿಟಿ ಏನಪ್ಪ ಅಂತಂದರೆ, ನಾವು ಈ ಫಲಾನುಭವಿನೇ ಹೋಗಬೇಕು, ಫಲಾನುಭವಿ ಹೋದಾಗ ಮಾಡ್ತಾ ಕೆಲಸ ಆಗುತ್ತೆ. ಯಾವುದೇ ಥರ್ಡ್ ಪರ್ಸನ್ ಹೋದರೆ ಫೈಲ್ ರಿಜೆಕ್ಟ್ ಆಗುತ್ತೆ. ಇದು ಗ್ರೌಂಡ್ ರಿಯಾಲಿಟಿ. ಸರ್, ಈಗ ಲೋನ್ ಮಾಡಿಸ್ಕೊಳ್ಳೋಕೆ ನೀವು ಎಷ್ಟು % ಕಮಿಷನ್ ತಗೊತೀರಾ ಸರ್? ಇದನ್ನು ಒಳ್ಳೆ ಪ್ರಶ್ನೆ ಇದೆ. ಬಟ್ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಾವು ಕಮಿಷನ್ ತೊಗೊಳಂಗಿಲ್ಲ. ಓಕೆ. ಸೊ ಮಾರ್ಕೆಟಲ್ಲಿ 2%, 3%, 5%, 10% ತೊಗೋತಾರೆ. ಓಕೆ, ನಾವು ಕಮಿಷನ್ ಅನ್ನೋ ಆ ಪಾರ್ಟನ್ನು ತೊಗೋದೇ ಇಲ್ಲ. ಯಾಕಂದ್ರೆ ನಾವು ಕಮಿಷನ್ ತೊಗೊಂಡ್ರೆ ನಾವು ಒಂದು ಬ್ರೋಕರ್ ಆಗಿಬಿಡ್ತೀವಿ ಅಥವಾ ಏಜೆಂಟ್ ಆಗಿಬಿಡ್ತೀವಿ. ಸೊ ನಮ್ಮದು ಟೆಕ್ನಾಲಜಿ ಕಂಪ್ನಿ ಆಗಿದ್ದರಿಂದ ನಾವು ಟೆಕ್ನಾಲಜಿ ಮುಖಾಂತರ ಮ್ಯಾಚ್ ಮಾಡಿ ಅದು ಬೇಕಾದ ಡಾಕ್ಯುಮೆಂಟ್ಸ್ ರೆಡಿ ಮಾಡೋ ಸಲುವಾಗಿ ಡಾಕ್ಯುಮೆಂಟ್ ಫೀಸನ್ನು ತೊಗೊಳ್ತೀವಿ. ಅದು ಪ್ರೊಫೆಷನಲ್ ಫೀಸ್ ಇರುತ್ತೆ, ಡಾಕ್ಯುಮೆಂಟೇಷನ್ ಭಾಳ ಕಡಿಮೆ ಇರುತ್ತೆ. ಈ ಸ್ಟಾರ್ಟ್ ಫ್ರಮ್ 4,990 ಸ್ಟಾರ್ಟ್ ಆಗುತ್ತೆ. ಓಕೆ. ಈಗ ಬೇರೆ ಬೇರೆ ಕಡೆ ಬ್ರಾಂಚಸ್ಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಬ್ರಾಂಚಸ್ಗಳಿಂದ ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಜನಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಓಕೆ, ಇಲ್ಲಿ ನೋಡಿ, ನಾವು ಇಲ್ಲೇನು ಮಾಡ್ತಾ ಇದ್ದೀವಲ್ಲ, ಇಟ್ ಈಸ್ ಫಿಜಿ ಡಿಜಿಟಲ್ ಆಫೀಸ್, ಅಂದರೆ ಫಿಸಿಕಲ್ ಪ್ಲಸ್ ಡಿಜಿಟಲ್. ಸೊ ಈ ಆಫೀಸನ್ನು ನಾವು ಒಂದು ಫಲಾನುಭವಿಗೆ ಅಲ್ಲಿ ಬಂದು ಹೋಗಿ ಅಲ್ಲಿ ಲರ್ನಿಂಗ್ ಸೆಂಟರ್ ಥರ ಮಾಡ್ತಾಯಿದ್ವಿ. ಲರ್ನಿಂಗ್ ಸೆಂಟರ್ ಅಂದ್ರೇನು, ಅಲ್ಲಿ ಬಂದು ಯಾವ್ಯಾವ ಸ್ಕೀಮ್ಗಳಿದ್ದಾವೆ ಅಲ್ಲಿ ನಮ್ಮ ಸ್ಟಾಫ್ ಜೊತೆ ಮಾತಾಡ್ಬೋದು, ಆ್ಯಪಲ್ಲಿ ಓಪನ್ ಮಾಡ್ಕೊಂಡು ಇದು ನೋಡ್ಬೋದು. ಸೊ ಇಲ್ಲಿ 10% ಬ್ರಾಂಚಲ್ಲಿ ವರ್ಕ್ ಆಗುತ್ತೆ, 90% ಹೆಡ್ ಆಫೀಸ್ನ ವರ್ಕ್ ಆಗುತ್ತೆ. ಸೊ ಅಲ್ಲಿ ಬ್ರಾಂಚಲ್ಲಿ ಪರ್ಟಿಕ್ಯುಲರ್ಲಿ ದ ಫೋಕಸ್ ಈಸ್ ಮೋರ್ ಆನ್ LGBT ಚೆಕ್. ಓಕೆ, ನಮ್ಮ ಸ್ಟಾಫಲ್ಲಿ ಕೂಡ ನಾವು ಎಲ್ಲರಿಗೂ ಹೇಳಿದ್ದೀವಿ, ನಾವು ಸೇಲ್ಸ್ ಮಾಡಬೇಡಿ, ನಾವು ಸೇಲ್ಸ್ ಅಲ್ಲ, ನಾವು ಎಜುಕೇಟ್ ಮಾಡೋದು. ಸೊ ಜನರಿಗೆ ಅಲ್ಲಿ ಪರ್ಟಿಕ್ಯುಲರ್ ಬ್ರಾಂಚಿಂದ ಮತ್ತು ಬ್ರಾಂಚಲ್ಲಿ ಇರೋ ಫೀಲ್ಡ್ ಎಕ್ಸಿಕ್ಯೂಟಿವ್ ಹಳ್ಳಿಗೆ ಹೋಗಿ ಊರಿಗೆ ಹೋಗಿ ಅಲ್ಲಿ ಅವ್ರು ಕ್ಯಾಂಪೇನ್ ಥರ ಮಾಡಿ ಅಲ್ಲೆಲ್ಲ ಜನರಿಗೆ ಎಜುಕೇಟ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರನ್ನು ಮೀಟ್ ಆಗಿ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಸ್ತಾರೆ. ಆ್ಯಪಲ್ಲಿ ಜನರಿಗೆ ಅಲ್ಲಿ ಲ್ಯಾಂಡಿಂಗ್ ಮಾಡಿಸ್ತಾರೆ. ಆ್ಯಪ್ ಮುಖಾಂತರ ಭಾಳಷ್ಟು ವೀಡಿಯೋಸನ್ನು ನೋಡ್ತಾರೆ, ಎಲ್ಲ ಸ್ಕೀಮ್ ಬಗ್ಗೆ ಕೇಳ್ತಾರೆ. ಸೊ ಅಲ್ಲಿ ಅವರು ಎಕ್ಸ್ಪರ್ಟ್ ಆಗಿ ನಂತರ ಅವ್ರಿಗೆ ಸರ್ವಿಸ್ ಬೇಕಂದ್ರೆ ನಾವು ಕೊಡ್ತೀವಿ. ಓಕೆ. ಸೊ ಮೋಸ್ಟ್ಲಿ ಇಟ್ ಈಸ್ ಆನ್ ಎಜುಕೇಷನಲ್ ಪರ್ಪಸ್. ಓಕೆ. ಲಾಸ್ಟ್ ಟೈಮೆಲ್ಲ ವೀಡಿಯೋ ಮಾಡಿದಾಗ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ಸ್ಗಳೆಲ್ಲ ಬರ್ತಾ ಇತ್ತು. ಯಾಕೆ ಸರ್ ಅದು ಆ ರೀತಿ ಯಾಕೆ? ಅಲ್ಲ, ಅದು ಟೆಕ್ನಿಕಲ್ ಇರೋದಂಗೆ ಇಲ್ಲ. ಸೊ ಇವಾಗ ನಾವು ಕಾಲ್ ರಿಸೀವ್ ಮಾಡೋಕ್ಕೂ ನಾವು AI ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟೇ ಕಾಲ್ ಬರಲಿ ಅದು ಆಗಂಗಿಲ್ಲ. ಸೊ ಇವನ್ ನೈಟ್ ಕೂಡ ನಮ್ಮ ಮುಂಚೆ ಆಫ್ ಮಾಡ್ತಾ ಇದ್ದೀವಿ, ಈಗ ನೈಟ್ ಕೂಡ ನಮ್ಮ AI ವರ್ಕ್ ಮಾಡುತ್ತೆ. ಸೊ AI ವರ್ಕ್ ಮಾಡಿ ಸಿಸ್ಟಮೆಟಿಕ್ ಎಲ್ಲ ಸ್ಕ್ರೂಟಿನಿ ಮಾಡಿ ನಮ್ಗೆ ಕೊಡುತ್ತೆ. ಒಂದು ಹೊಸದಾಗಿ ಬಿಸ್ನೆಸ್ನ ಮಾಡಬೇಕು, ಲೋನ್ನ ಪಡ್ಕೋಬೇಕು ಅಂತ ಇರೋ ನಮ್ಮ ವೀಕ್ಷಕರಿಗೆ ಕೊನೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಇಲ್ಲಿ ನೋಡಿ, ನಿಮ್ಮ ಕಡೆ ಐಡಿಯಾವನ್ನು ತೊಗೊಂಡು ಬನ್ನಿ. ಓಕೆ, ನಿಮ್ಮ ಕಡೆ ಐಡಿಯಾ ಇಲ್ಲ ಅಂದರೆ ಕೆಲ ಇದ್ದರೆ ಐಡಿಯಾ ಕೂಡ ನಾವು ಕೊಡ್ತೀವಿ. ಸೊ ಯಾವ ಬಿಸ್ನೆಸ್ ಮಾರ್ಕೆಟಲ್ಲಿ ಅದು ಸೂಟೇಬಲ್ ಆಗಿದೆ, ಸೊ ಆ ಅಸೆಸ್ಮೆಂಟನ್ನು ಮಾಡ್ಕೊಂಡು ನೀವು ಬನ್ನಿ. ಅದಕ್ಕೆ ಟೆಕ್ನಿಕಲ್ ಏನು ಪಾಯಿಂಟ್ 70 to 80% ಇದೆ, ಅದನ್ನು ನಾವು ಮಾಡೋಣ. ಸೊ ಪ್ಲಸ್ ಈ 70-80% ಏನು ಟೆಕ್ನಿಕಾಲಿಟಿ ಅದನ್ನು ತಿಳಿಕೊಡಿಸ್ಬೇಕಾಗಿಲ್ಲ. ನೀವು ಫೋಕಸ್ ಮಾಡಿ ಓನ್ಲಿ ನಿಮ್ಮ ಬಿಸ್ನೆಸ್. ನಿಮಗೆ ನಿಮ್ಮ ಬಿಸ್ನೆಸ್ ಮೇಲೆ ಗ್ಯಾರಂಟಿ ಇದ್ದರೆ ನಮ್ಮ ಮೇಲೆ ಗ್ಯಾರಂಟಿ ಬಿಟ್ಬಿಡಿ. ಸೊ ನಾವು ಡಾಕ್ಯುಮೆಂಟ್ ಗ್ಯಾರಂಟಿ ಕೊಡ್ತೀವಿ. ನಿಮ್ಮ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ ಮಾಡೋ ಕೆಪಾಸಿಟಿ ಇದ್ದು, ಗ್ಯಾರಂಟಿ ಇದ್ದು, ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರೋರು ಮತ್ತು ಎಕ್ಸ್ಪ್ಯಾನ್ಷನ್ ಮಾಡಬೇಕಂದು ಮಾಡ್ಕೊಳ್ಬೇಕು ಅನ್ನೋರು, ಸೊ ನಮ್ಮ ಕಡೆ ಬನ್ನಿ, ನಾವು ಟೆಕ್ನಿಕಲ್ ಸಪೋರ್ಟ್ ಮಾಡೋಣ. ಸರ್, ಈಗ ಹೊಸ ಜನರು ಬಂದು ನಿನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರು ಏನು ಮಾಡಬೇಕಾಗುತ್ತೆ ಸರ್? ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅವರು, ಸೊ ನಮ್ಮ ಲೋನ್ ಡಾಕ್ಟರ್ ಅಂತ ಆ್ಯಪ್ ಇದೆ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಆಗಿದ ಮೇಲೆ ಅಲ್ಲಿ ಭಾಳಷ್ಟು ವೀಡಿಯೋಸ್ಗಳಿದ್ದಾವೆ. ಎಲ್ಲ ವೀಡಿಯೋಸನ್ನು ನೀವು ಇನ್ ಡೆಪ್ತ್ 1 ದಿನ 2 ದಿನ ನೋಡಿ. ಓಕೆ, ಸುಮ್ಮನೆ ನಮ್ಮ ಕಾಲ್ ಮಾಡಿಬಿಟ್ಟು ಇದು ಮಾಡೋದು ಬದಲಾಗಿ ಅಲ್ಲಿ ನೋಡ್ಕೊಂಡಿದ ಮೇಲೆ ನಿಮಗೆ ಸರಿ ಅನ್ನಿಸ್ತಾ ಇದೆ, ನಾನು ಈ ಸ್ಕೀಮ್ ತೊಗೋಬೇಕಂತ ಅಂದಾಗ ಆವಾಗ ಅದರಲ್ಲಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನೀವು ಬರೋಕ್ಕಿಂತ ಮುಂಚೆ ನೀವೆಲ್ಲ ಪೂರ್ತಿ ಅರ್ಥ ಮಾಡ್ಕೊತೀರ ಅಲ್ಲಿ. ಸೊ ಅಲ್ಲಿ ಯಾವ ಸ್ಕೀಮ್ ಇದೆ, ಏನು ಮಾಡ್ತಾರೆ, ಲೋನ್ ಡಾಕ್ಟರ್ ರೋಲ್ ಏನು, ಫಲಾನುಭವಿ ರೋಲ್ ಏನು, ಯಾವ ಸ್ಕೀಮ್ ಇದ್ದಾವೆ, ಆ ಸ್ಕೀಮ್ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಾವು ಮೊದಲು ಫಸ್ಟ್ ಎಜುಕೇಟ್ ಮಾಡೋಣ. ಎಜುಕೇಟ್ ಆಗಿದ ಮೇಲೆ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ನಾವು ಮಾಡಿದಾಗ ಅದು ಟ್ಯಾಲಿ ಆಗಿಬಿಡುತ್ತೆ. ಅಲ್ಲಿ ಎಜುಕೇಟ್ ಆಗದೇ ಡೈರೆಕ್ಟ್ ಅಪ್ಲಿಕೇಶನ್ ಹಾಕಿದರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಬೆಟರ್ ನಮ್ಮ ಲೋನ್ ಡಾಕ್ಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದು ಎಜುಕೇಟ್ ಆಗಿ ಆಮೇಲೆ ಅರ್ಜಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ತುಂಬ ಜನ ಹೊಸದಾಗಿ ಒಂದು ಬಿಸ್ನೆಸ್ನ ಮಾಡಬೇಕು ಅಥವಾ ಆಲ್ರೆಡಿ ಬಿಸ್ನೆಸ್ ಇದೆ, ನಾನು ಲೋನ್ನ ಮಾಡ್ಕೋಬೇಕು ಅಂತ ಬ್ಯಾಂಕಿಗೆ ಹೋಗ್ತೀರಾ. ಆದರೆ ಬ್ಯಾಂಕಿಗೆ ಹೋದ್ಮೇಲೆ ನಿಮಗೆ ಗೊತ್ತಿರಲ್ಲ ಯಾವ ರೀತಿ ಸಬ್ಸಿಡಿ ಯಾವ ರೀತಿ ತೊಗೋಬೇಕು, ಹಾಗೆಯೇ ಸ್ಕೀಮ್ಸ್ಗಳನ್ನ ಯಾವ ರೀತಿಯಾಗಿ ಯುಟಿಲೈಸ್ನ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಲೋನ್ ಡಾಕ್ಟರ್ ಹತ್ರ ಬಂದರೆ ನಿಮಗೆ ಟೆಕ್ನಾಲಜಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಸಪೋರ್ಟ್ನ ಮಾಡ್ತಾರೆ. ಡೈರೆಕ್ಟಾಗಿ ನೀವು ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡೋದಷ್ಟೇ ಕೆಲಸ ಇರುತ್ತೆ, ಪ್ರತಿಯೊಂದು ಕೂಡ ಇವರೇ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ನೀವೇನಾದ್ರು ಹೊಸದಾಗಿ ಒಂದು ಲೋನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ಸಬ್ಸಿಡಿನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಲೋನ್ ಡಾಕ್ಟರ್ನ ಕಾಂಟ್ಯಾಕ್ಟ್ನ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸರ್.